देवीं सरस्वतीं व्यासं ततो जयति येन स्मृतः सन् तत्रैवागात् प्रीतियुक्तो निशाया मातापितृभ्यां सहितः अथ कृष्णः तत्रैव आयात् ವಾಸವಶ್ಚ ಅಥ ಶಚ್ಯ ವಸುದೇವ ದೇವಕಿಯರು ಇಂದ್ರಶಚಿಯರು ಅವರೆಲ್ಲರ ಸಮೇತ ಕೃಷ್ಣ ಅಲ್ಲಿಗೆ ಬಂದ ಮುನೀಂದ್ರೈಹಿ ಮುನಿಶ್ರೇಷ್ಠರುಗಳೆಲ್ಲ ಇನ್ನ ಕರ್ಕೊಂಡು ಬಂದ. ಅದು ಬಹಳ ಮುಖ್ಯವಾದದ್ದನ್ನೆಲ್ಲ ಹೇಳಿದ್ರಿಂದ ವಿವಾಹ ಕಾರ್ಯಕ್ಕೆ ಆ ವ್ಯವಸ್ಥೆ ಇರಬೇಕು ಅಂತ ಹೇಳ್ತಾರೆ. ಮುನೀಂದ್ರೈಹಿ ಫಲ್ಗುನೇನ ಸ್ಮೃತಃ ಸನ್ ತತ್ರೈವ ಆಗಾತ್ ಪ್ರೀತಿಯುಕ್ತೋ ನಿಶಾಯ. ರಾತ್ರಿ ಅದು ಕೃಷ್ಣ ಅಲ್ಲಿಗೆ ಬಂದು ಮದುವೆ ಮಾಡಿಸ್ತಾ ಇದ್ದ. ಕೃಷ್ಣಸ್ತತಃ ಪುರುಹೂತೇನ ಸಾಕಂ ತಯೋರ್ವಿವಾಹಂ ಕಾರಯಾಮಾಸ ಸಮ್ಯಕ್ ಮಾತಾಪಿತೃಭ್ಯಾಂ ಸಾತ್ಯಕೇನಾಪಿ ಯುಕ್ತೋ ಮಹೋತ್ಸವೇ ಅನ್ಯಾವಿದಿತೆ ಮುನೀಂದ್ರೈಃ. ಅನಂತರ ಪುರುಹೂತೇನ ಸಾಕಂ ತಯೋರ್ವಿವಾಹಂ ಕಾರಯಾಮಾಸ ಸಮ್ಯಕ್. ಅವ್ರ ವಿವಾಹವನ್ನು ಸರಿಯಾಗಿ ಮಾಡಿಸಿದ. ಬಹಳ ಮುಖ್ಯ ಇದು, ಅರ್ಜೆಂಟ್ ವಿವಾಹ ಅಂತ ಹೇಳಿ ಯಾವುದೋ ಲೋಪ ಆಗಲಿಲ್ಲ. ಅದು ಮುಖ್ಯ. ಇವರೆಲ್ಲ ಇದ್ದರೆ ಅದು ಮುಖ್ಯ. ಇವ್ರು ಬಿಟ್ಟು ಉಳಿದವರೆಲ್ಲ ಎದ್ದು ಬಿಟ್ಟರೆ ಮದುವೆ ಅರ್ಥನೇ ಇಲ್ಲ. ಇವತ್ತು ನಡೀತಿರೋದು ಹೆಚ್ಚು ಕಡಿಮೆ ಹಾಗೆ. ಮಾತಾಪಿತೃಭ್ಯಾಂ ಸಾತ್ಯಕಿನಾಪಿ ಯುಕ್ತ ಮಹೋತ್ಸವೇ ಅನ್ಯಾವಿದಿತೆ ಮುನೀಂದ್ರೈ. ಮುನೀಂದ್ರನ ಬಿಟ್ಟು ಇವ್ರನ್ನ ಬಿಟ್ಟು ಉಳಿದವರು ಯಾರಿಗೂ ಗೊತ್ತೇ ಆಗಲಿಲ್ಲ. ಆ ರೀತಿ ವಿವಾಹವನ್ನು ಮಾಡಿಸಿದ. ಒಳ್ಳೆ ವಿವಾಹನೇ ಆಯಿತು. ವಿವಾಹಕ್ಕೆ ಯಾರ್ಯಾರು ಬರಬೇಕು ಅಂತ ಇಲ್ಲ, ಬರಬೇಕಾದವ್ರು ಬಂದರೆ ಆಯಿತು. ಇವತ್ತು ಅವ್ರು ಬರಬೇಕಾದವ್ರು ಬಿಟ್ಟು ಉಳಿದವ್ರು ಬಂದರೆ ಅದು ವಿವಾಹ ಆಗೋದೇ ಇಲ್ಲ ಅಂತ ಮುಖ್ಯವಾದ ಅಂಶವನ್ನು ತಿಳಿಸಿಬಿಟ್ಟು ಸಮ್ಯಕ್ ವಿವಾಹ ಅಂತ ಕರೆದು. ತತಃ ಕೃಷ್ಣಃ ಚಂದನಂ ಫಲ್ಗುನಾರ್ಥೇ ನಿಧಾಯ ಸ್ವಂ ಪ್ರೇಯೌ ತದ್ರಜನ್ಯಾಂ ಗತೆ ಚ ಶಕ್ರೆ ರಥಮಾರುರೋಹ ಪ್ರಾತಃ ಪಾರ್ಥಃ ಸಹಿತೋ ಭಾರ್ಯಯೈವ. ತತಃ ಕೃಷ್ಣಃ ಒಂದು ರೂಪದಿಂದ ಅಲ್ಲೇ ಇದ್ದಾನೆ. ಬಲರಾಮ ಅವರೆಲ್ಲ ಹೋಗಿ ಅಲ್ಲಿದ್ದ ರೂಪದಿಂದ ಒಂದಿಷ್ಟು ಕೆಲಸ ಮುಗಿಸಿದೆ. ತತಃ ಕೃಷ್ಣಃ ಚಂದನಂ ಫಲ್ಗುನಾರ್ಥೇ ನಿಧಾಯ ಸ್ವಂ. ಅನಂತರ ಕೃಷ್ಣ ಅರ್ಜುನಿಗೋಸ್ಕರ ತನ್ನ ರಥವನ್ನು ಕೊಟ್ಟು ಹೊರಟ. ಅಲ್ಲಿಂದ ಹೋಗ್ಬೇಕಲ್ಲ ಅರ್ಜುನ, ಈಗ ಆದಷ್ಟು ಬೇಗ ಅಲ್ಲಿಂದ ಹೊರಡಬೇಕು. ಅದಕ್ಕಾಗಿ ತನ್ನ ರಥವನ್ನೇ ಕೊಟ್ಟ. ತದ್ರಜನ್ಯಾಂ ಗತೆ ಚ ಶಕ್ರೆ ರಥ ಮಾರುರೋಹ ಪ್ರಾತಃ. ಇಂದ್ರದೇವರು ಶಚಿ ಸಮೇತ ಅವ್ರ ಸ್ವರ್ಗಕ್ಕೆ ಅವರು ವಾಪಸ್ ಹೊರಟುಬಿಟ್ರು. ಆಮೇಲೆ ಅರ್ಜುನ ಬೆಳಗಾಯಿತು, ಹೊರಟ ಅಲ್ಲಿಂದ. ಬೆಳಗಿನ ಜಾವ ಸುಭದ್ರಾ ಸಮೇತ ರಥದಲ್ಲಿ ಕೂತ್ಕೊಂಡು ಹೊರಟ. ಪಾರ್ಥಃ ಸಹಿತ ಭಾರ್ಯಯೈವ. ರಥಂ ಮಾರುರೋಹ ಪ್ರಾತಃ ಪಾರ್ಥಃ ಸಹಿತಃ ಭಾರ್ಯಯಾ ಏವ. ಸರ್ವಾಯುಧೈಃ ಯುಕ್ತರಥಂ ಸಮಾಸ್ಥಿತೆ ಗೃಹೀತ ಚಾಪೆ ಫಲ್ಗುನೆ ದ್ವಾರವತ್ಯಾಂ ಆಸೀದ್ರಾವಃ ಕಿಂ ಕಿಮೇತತ್ರಿದಂಡಿ ಕನ್ಯಾಂ ಹರತ್ತೇಷ ಕೋದಂಡಪಾಣಿ. ಸರ್ವಾಯುಧೈಃ ಯುಕ್ತರಥಂ ಸಮಾಸ್ಥಿತೆ. ಆ ರಥ ಸಾಮಾನ್ಯ ರಥ ಅಲ್ಲ, ಸರ್ವಾಯುಧೈ. ಫುಲ್ಲಿ ಅದು ಆರಂಭಿಡೋದು, ಎಲ್ಲ ವ್ಯವಸ್ಥೆ ಇತ್ತು ಅದರೊಳಗೆ. ಇದೆಲ್ಲ ವಾರ್ ಪ್ಲೇನ್ಗಳು ಬೇರೆ, ಯುದ್ಧದ ರಥಗಳು ಬೇರೆ, ಪ್ಯಾಸೆಂಜರ್ ಬೇರೆ, ಲೋಡ್ ಕ್ಯಾರಿಯಿಂಗ್ ಬೇರೆ. ಇದು ಯುದ್ಧದ ರಥ ಆದ್ದರಿಂದಾಗಿನೇ ಅದರಲ್ಲಿ ಏನಿತ್ತು ಎಲ್ಲ ಆಯುಧಗಳ ಸಮೇತ ವ್ಯವಸ್ಥೆ. ಯುಕ್ತರಥಂ ಸಮಾಸ್ಥಿತೆ ಗೃಹೀತ ಚಾಪೆ ಫಲ್ಗುನೆ ದ್ವಾರವತ್ಯಾಂ. ಬಿಲ್ ಹಿಡ್ಕೊಂಡ ಕೃಷ್ಣ ಎಲ್ಲ ವ್ಯವಸ್ಥೆ ಮಾಡಿದ್ರಿಂದ ಬಿಲ್ಲಿನ ಸಮೇತ ಹೊರಟ. ಇನ್ನು ಗಾಡಿ ಬಂದಿಲ್ಲ ಆತನಿಗೆ. ಆಸೀದ್ರಾವಹ ಕಿಂಕಿಮೇತತ್ ತ್ರಿದಂಡಿ. ಬೆಳಗಾಯ್ತು, ಜನ ನೋಡ್ತಿದ್ದಾರೆ. ಸ್ವಾಮಿಗಳು ಜೊತೆಗೆ ವಿವಾಹ ಹೊರಟ್ಬಿಟ್ಟಿದ್ದಾರೆ. ಅವ್ರಿಗೆ ಆಶ್ಚರ್ಯ ಆಗಿದೆ. ಕಿಂಕಿಮೇತ್ ತ್ರಿದಂಡಿ. ಈ ತ್ರಿದಂಡಿ ಯತಿ ಕನ್ಯಾಂ ಹರತ್ತೇಶ ಕೋದಂಡ ದಂಡ ಬಿಟ್ಟು ಕೋದಂಡ ಹಿಡ್ಕೊಂಡು, ದಂಡ ಅದು ಬಿಟ್ಟು ಕೋದಂಡ ಬಿಲ್ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಏನಿದು ಅಂತ ಹೇಳಿ ಭಾರಿ ಜೋರ್ ಗಲಾಟೆ ಆಗ್ತಾ ಇದೆ. ತತಸ್ತುತಂ ಸತನುತ್ರಂ ಮಹೇಂದ್ರ ದತ್ತೇ ದಿವ್ಯೇ ಕುಂಡಲೇ ವಾಸಸಿ ಚ ದಿವ್ಯಾನಿ ರತ್ನಾನಿ ವಿಭೂಷಣಾನಿ ದೃಷ್ಟ್ವಾ ಬಿಭ್ರಾಣಂ ರಕ್ಷಿಣೋ ಅವಾರಯತ್ ಸ್ಮ. ತತಃ ತು ತಂ ತತನುತ್ರಂ ಮಹೇಂದ್ರ ದತ್ತೇ ದಿವ್ಯೇ ಕುಂಡಲೇ ವಾಸಸಿ ಚ ದಿವ್ಯಾನಿ ರತ್ನಾನಿ ವಿಭೂಷಣಾನಿ ದೃಷ್ಟ್ವಾ ಬಿಭ್ರಾಣಂ ರಕ್ಷಿಣಃ ಅವಾರಯತ್ ಸ್ಮ. ಅರ್ಜುನ ಒಳ್ಳೆ ಅಲಂಕಾರದಲ್ಲಿದ್ದಾನೆ. ತತಃ ತಂ ತತನುತ್ರಂ. ತನುತ್ರ ಅಂದ್ರೆ ಕವಚ. ತನುತ್ರ ತನು ದೇಹ, ತ್ರ ರಕ್ಷಣೆ ಮಾಡ್ತಕ್ಕಂಥದ್ದು. ಆದ್ದರಿಂದ ತನುತ್ರ ಅಂತ ಅದಕ್ಕೆ ಹೆಸರು. ಕವಚ ಕವ ರಕ್ಷಣೆ, ಕವಚನೂ ಹಾಗೇನೆ, ಕವ ರಕ್ಷಕ ಅಂತಾನೆ ಹೆಸರು ಅದಕ್ಕೆ. ಮಹೇಂದ್ರ ದತ್ತೇ ದಿವ್ಯೇ ಕುಂಡಲೆ. ಇಂದ್ರದೇವರು ಎರಡು ಕುಂಡಲಗಳನ್ನು ಈತನೆ ಕೊಟ್ಟಿದ್ರು. ವಾಸಸೀಚ ಒಳ್ಳೆ ಪೀತಾಂಬರಗಳು ಅದೆಲ್ಲ ಧರಿಸಿದ್ದಾನೆ. ದಿವ್ಯಾನಿ ರತ್ನಾನಿ, ದಿವ್ಯವಾದ ರತ್ನಗಳು. ವಿಭೂಷಣಾನಿ ಒಳ್ಳೊಳ್ಳೆ ವಿಭೂಷಣಗಳು.
ದೃಷ್ಟ್ವಾ ಬಿಭ್ರಾಣಂ ಅದನ್ನೆಲ್ಲ ಧರಿಸಿರತಕ್ಕಂಥ ಆತನನ್ನು ಕಂಡು ರಕ್ಷಿಣ ರಕ್ಷಣೆಯ ಕಾವಲುಗಾರರೆಲ್ಲ ಅವಾರಯನ್ ಸ್ಮ ತಡೆದ್ರು, ಹೋಗಬಾರದು ಅಂತ ತಡೆದ್ರು. ಜೊತೆಗೆ ರಥ ಸುಭದ್ರೆ ಇಷ್ಟೆಲ್ಲ ಇಟ್ಕೊಂಡು ಹೋಗ್ತಾ ಇದ್ದ. ಇದು ಅರ್ಜುನ್ ಒಂದು ಪ್ರಶ್ನೆ ಬರ್ಬೋದಾಗ ರಾತ್ರಿಯೇ ಕಳಿಸ್ಬಿಡೋದಾಯ್ತು, ಮದುವೆ ಆದ್ಮೇಲೆ ಕಳಿಸಿ ಸಮಸ್ಯೆನೇ ಬರ್ತಾ ಇರಲಿಲ್ಲ. ಯಾಕೆ ಹಾಗೆ ಮಾಡಿದ ಕೃಷ್ಣ ಅಂತ ಪ್ರಶ್ನೆ ಬರುತ್ತಾನೆ. ಹೊತ್ತಾನೆ ಇನ್ನೂ ಸ್ವಲ್ಪ ಗಲಾಟೆ ಇದಾಗ್ತಿತ್ತಲ್ಲ, ಗಲಾಟೆ ಆಗಲಿ ಅಂತ ಕೃಷ್ಣ ಹಾಗೆ ಮಾಡಿದ್ದು. ಅರ್ಜುನನ ಪರಾಕ್ರಮ ಗೊತ್ತಾಗಬೇಕು. ಹುಡುಗರ ಆಕ್ಷೇಪಣೆ ಮಾಡಾಗಿಲ್ಲ. ಅರ್ಜುನ ಕ್ಷತ್ರಿಯರಿಗೆ ಏನು ಬೇಕು? ಅಸ್ತ್ರವಿದ್ಯೆ ಬೇಕು. ಅದು ಬಂದಿದೆ, ಅದಕ್ಕಿಂತ ದೊಡ್ಡ ರಥೇ ಇಲ್ಲ. ಅದಕ್ಕೆ ಕೃಷ್ಣ ಹಾಗೆ ಮಾಡಿದ್ದು. ನೋಡೋದಿಲ್ಲದೆ ರಾತ್ರಿ ಕಳಿಸಿರಿ ದೊಡ್ಡದೇನು ಆಗ್ತಿರ್ಲಿಲ್ಲ. ಅರ್ಜುನ ವಿಷಯ ಗೊತ್ತಾಗ್ತಿರ್ಲಿಲ್ಲ. ಅರ್ಜುನ ಈಗ ಸಮರ್ಥನಾಗಿ ಮದುವೆ ಮಾಡ್ಕೊಂಡು ಹೊರಟಿದ್ದಾನೆ. ಇವ್ರ ಕೈಲಿ ಬಿಡಿಸ್ಕೊಳಕ್ ಆಗ್ಲಿಲ್ಲ ಅಂತೇಳಿ ಅಪಕೀರ್ತಿ ಯಾವ್ದವ್ರಿಗೆ ಬರ್ಬೇಕೆ ಹೊರತು ಅರ್ಜುನಿಗೆ ಬರಬಾರ್ದು. ಕೃಷ್ಣ ಹಾಗೆ ಮಾಡ್ದ. ಸರ್ವಾಯುಧೈಹಿ ಯುಕ್ತರಥಂ ಸಮಾಸ್ಥಿತೆ, ಇದು ಅದಕ್ಕೆ ಅರ್ಜುನ ಕೃಷ್ಣನ ನೀತಿ. ಅದು ಹೇಗೆ ಆಪತ್ಕಾರದ ಮದುವೆ ಮಾಡಿಸ್ಬೇಕು ಅಂತ ತೋರಿಸ್ಕೊಟ್ಟ. ಆದರೆ ಅದು ನ್ಯಾಯ ಅಂತ ತೋರಿಸ್ಕೊಂಡಾಗ ವ್ಯವಸ್ಥೆನೂ ಮಾಡ್ದ. ಅದು ಅನ್ಯಾಯ ವಿವಾಹವಲ್ಲ. ಇಷ್ಟೆಲ್ಲ ಮಾಡಿದ್ದು ದುರ್ಯೋಧನಾದಿಗಳಿಗೆ ಸಿಗಬಾರದು, ಬಲರಾಮನ ಸಂಕಲ್ಪ ವ್ಯರ್ಥ ಆಗಬೇಕು ಅಂತಾನೆ ಹೊರತು ಕೃಷ್ಣನಿಗೆ ಇದು ಯಾವುದೋ ಅಸಾಧ್ಯ ಇಲ್ಲವೇ ಇಲ್ಲ ಅಂತ ತೋರಿಸಲಿಕ್ಕೆ ಅರ್ಜುನ ಒಬ್ಬನೇ, ಸೈನ್ಯ ಕೂಡ ಇಲ್ಲ, ಆ ರೀತಿ ಹೋಗೋ ವ್ಯವಸ್ಥೆ ಮಾಡಿದ. ಇಲ್ಲಿ ಸೈನ್ಯ ಇದೆ, ಫುಲ್ ಡಿಫೆನ್ಸ್ ವ್ಯವಸ್ಥೆ ಇದೆ. ಅದನ್ನೆಲ್ಲ ಗೆದ್ದು ಅರ್ಜುನ ಹೋಗ್ಬೇಕು ಹೊರಟ. ದಿವ್ಯಾನಿ ರತ್ನಾನಿ ವಿಭೂಷಣಾನಿ ದೃಷ್ಟ್ವಾ ತತಸ್ಸ ಆಬದ್ಧ ತಲಾಂಜಲಿತ್ರ ತತೂಣಿರಶ್ಚಾಪ ಮಾಯಮ್ಯ ಬಾಣೈಃ ಚಕ್ರೇಂತರಿಕ್ಷಂ ಪ್ರದಿಶೋ ದಿಶಶ್ಚ ನಿರಂತರಂ ಶಿಕ್ಷಯಾ ವಿದ್ಯೆಯಾ ಚ ತತಃ ಸಹ ಆಬದ್ಧ ತಲಾಂಗುಲಿತ್ರಃ ಸತೌಣೀರಃ ಚಾಪಂ ಆಯಮ್ಯ ಬಾಣೈಃ ಚಕ್ರೇ ಅಂತರಿಕ್ಷಂ ಪ್ರದಿಶಃ ದಿಶಃ ಚ ನಿರಂತರಂ ಶಿಕ್ಷಯ ವಿದ್ಯೆಯಾ ಚ. ಅರ್ಜುನ ಪರಾಕ್ರಮ ನೋಡ್ಬೇಕು ಅವರೆಲ್ಲ. ಈಗ ಅರ್ಜುನ ದೊಡ್ಡ ಚಾಲೆಂಜ್, ಅರ್ಜುನನಿಗೂ ಭಾರಿ ಚಾಲೆಂಜ್ ಇರೋದೀಗ. ಹೇಗೆ ಅಂತ ಹೇಳ್ತಾರೆ, ತತಸ್ಸ ಆಬದ್ಧ ತಲಾಂಗುಲಿತ್ರ, ಆಬದ್ಧ ತಲಾಂಗುಲಿತ್ರ, ಬರೀ ಕವಚ ಅಲ್ಲ, ತಲಾಂಗುಲಿತ್ರ, ಅಂಗೈಗೇನು ಪೆಟ್ಬಿಡಬಾರದು, ಅಂಗುಲಿಗಳಿಗೆ ಪೆಟ್ಬಿಡಬಾರದು, ಫುಲ್ ಇದು ಹಾಕ್ತೀವಿ ಗ್ಲೌಸ್ ಹಾಕೊಂಡಾಗಿ ಅಂತ ಮೆಟಲ್ ಗ್ಲೌಸ್ ಆದ್ರಿಂದ ಅದು ಸ್ಪೆಷಲ್. ಅಲ್ಲೆಲ್ಲ ಏಟ್ ಬೀಳಬಾರ್ದು ಕೈಗೆ, ಆ ವ್ಯವಸ್ಥೆ ಮಾಡಿಕೊಂಡಿದ್ದ. ಅದೆಲ್ಲ ಅಲ್ಲೇ ಇತ್ತು, ರಥದಲ್ಲಿ ವ್ಯವಸ್ಥೆ ಮಾಡಿದ್ದ ಕೃಷ್ಣ. ಸತೌಣೀರಹ ಬಿಲ್ಲು ಬತ್ತರಿಕೆಗಳು, ಚಾಪಂ ಬಿಲ್ ಧನುಸ್ಸು, ಆಯಮ್ಯ ಬಾಣೈಹಿ ಧನಸ್ಸನ್ನು ಹೂಡಿ ಬಾಣಗಳನ್ನು ಹೂಡಿ ಧನಸ್ಸಿನಲ್ಲಿ ದಿವ್ಯ ಚಕ್ರೇ ಅಂತರಿಕ್ಷಂ ಪ್ರದಿಶಃ ದಿಶಶ್ಚ, ಬಾಣಗಳು ಸುರಿಮಣೆ ಮಾಡ್ತಾ ಇದ್ದಾರೆ. ಪ್ರದಿಶಃ ದಿಶಶ್ಚ, ಮೇನ್ ದಿಕ್ಕುಗಳು ಪೂರ್ವಾದಿಗಳು, ಅನಂತರ ಆಗ್ನೇಯಾದಿಗಳು. ಇಲ್ಲಿ ನೋಡಿದ್ರು ಬಾಣಗಳು ಆ ರೀತಿ ಮಾಡುತ್ತ. ನಿರಂತರಂ ಮಧ್ಯೆ ಗ್ಯಾಪೇ ಇಲ್ಲ, ಅಂತರ ಇಲ್ಲ, ಅಷ್ಟು ಬಾಣಗಳನ್ನು ಹೊಡೆದ. ಅದಲ್ಲ ಅವ್ರಿಗೆ ಗೊತ್ತಾಗ್ಬೇಕು, ಯಾರಿಗೆ? ರಕ್ಷಣೆಗೆ. ಅಂದ್ರೆ ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ ಗೊತ್ತಾಗ್ಲಿಕ್ಕೆ ಕಷ್ಟ ಮಾಡ್ದ. ಆಗ ಸೈನ್ಯನೇ ಬಂತು. ಡಾಕ್ಟರ್ ಹೊಡೆದೋಗ್ಬಿಟ್ರೆ ಬೋದು ಹೋಗ್ತಿತ್ತು, ಅದನ್ನು ಮಾಡಲಿಲ್ಲ ಅರ್ಜುನ. ದೊಡ್ಡ ಗಲಾಟಿನೇ ಎಬ್ಬಿಸ್ದ. ಯಾಕೆಂದ್ರೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟು ಕೃಷ್ಣ ಹೇಳಿದಾಗ ಮಾಡಬೇಕು, ಸೈನ್ಯ ಸಮೇತ ಬರಬೇಕು. ಅದು ಸೈನ್ಯ ಅಲ್ಲ, ಇದು ಇರೋದು ಯಾರಿಗೆ? ಅದರಿಗೆ ರಕ್ಷಣೆಯ ಭಟರು ಅಷ್ಟೇ. ಎಷ್ಟು ಜನ ಇರ್ತಾರೆ ಅವರು? ಲಿಮಿಟೆಡ್ ಇರ್ತಾರೆ. ಭಾರಿ ಎಕ್ಸ್ಪರ್ಟ್ಸ್ ಏನಿರೋ ಲಿಮಿಟೆಡ್ ಇರ್ತಾರೆ ಅಷ್ಟೇ. ಅವ್ರ ಮುಖ್ಯ ಕೆಲಸ ಸುದ್ದಿ ಕೊಡೋದವ್ರು, ಇಂಥದ್ದಾಯ್ತು ಅಂತೇಳಿ. ಅದಕ್ಕೆ ಅರ್ಜುನ ಅಷ್ಟೆಲ್ಲ ವ್ಯವಸ್ಥೆ ಮಾಡ್ದ. ಸಾಮಾನ್ಯ ಬಂದಿಲ್ಲ, ಅಸಾಮಾನ್ಯ ಬಂದಿದ್ದಾನೆ ಅಂತ ಸುದ್ದಿ ಮುಟ್ಟಿತು. ಆಗ ಸೈನ್ಯ ಬಂತು. ಚಕ್ರೇ ಸಾರಥ್ಯಂ ಕೇಶವೇನೈತದರ್ಥೇ ಸುಶಿಕ್ಷಿತ ತಸ್ಯ ಸಮ್ಯಕ್ ಸುಭದ್ರ ತಯಾ ಪಾರ್ಥೋ ವಾರಿತೋ ನೈವ ಕಂಚಿತ್ ಭಿನ್ನತ್ವಜಂ ಕೃತವಾನ್ ಕ್ರೀಡಮಾನಃ. ಚಕ್ರೇ ಸಾರಥ್ಯಂ ಕೇಶವೇನ ಏತದರ್ಥೇ. ಕೃಷ್ಣ ಏನ್ ಮಾಡಿದ್ದ? ಸುಭದ್ರೆಗೆ ಸಾರಥ್ಯ ಕಲಿಸಿದ್ದ. ಸರ್ವಜ್ಞ ಇವತ್ತಿನ ಪ್ರಸಂಗ ಬೇಕು ಅಂತೇಳಿ. ಇಲ್ದವರು ಅಸಮಸ್ಯೆ ಬರ್ತಿತ್ತು ಅರ್ಜುನನಿಗೀಗ. ಹೇಗೆ ಹೋಗೋದು? ಸಾರಥ್ಯ ಬೇಕಲ್ಲ, ಬಿಲ್ಲು ಬಾಣ ಎರಡು ಆಗ್ಲಿ ಒಟ್ಟಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಕೃಷ್ಣ ವ್ಯವಸ್ಥೆ ಮೊದಲೇ ಮಾಡಿಬಿಟ್ಟಿದ್ದ. ಅಂದ್ರೆ ಕೆಲವು ವಿಷಯಗಳು ನಮ್ಗೆ ಗೊತ್ತಾಗೋದಿಲ್ಲ. ಸುಭದ್ರೆ ಗೊತ್ತಿಲ್ಲ ಯಾತಕ್ಕೆ ಅಂತ ಇವತ್ತು ಗೊತ್ತಾಯ್ತು ಯಾತಕ್ಕೆ. ಎಷ್ಟೋ ವಿಷಯಗಳು ನಮಗೆ ಗೊತ್ತಾಗದೆ ನಡೆದಿರುತ್ತೆ, ಆ ಕಾಲಕ್ಕೆ ಉಪಯೋಗಕ್ಕೆ ಬರುತ್ತೆ. ಅದರಿಂದ ಯಾವ ಅವಕಾಶ ಒಳ್ಳೆಯದನ್ನ ಯಾವುದನ್ನ ಕಳ್ಕೊಳ್ಳೋಕೆ ಹೋಗ್ಬಾರ್ದು, ಅದು ಎಷ್ಟೊಂದು ತಿಳ್ಕೊಳ್ಬಾರ್ದು. ಯಾವಾಗಲೂ ಒಂದು ಕಾಲಕ್ಕೆ ಉಪಯೋಗಕ್ಕೆ ಬರುತ್ತೆ. ತಯಾ ಪಾರ್ಥೋ, ಯಾವುದೇ ವಿದ್ಯೆ ಕಲಿಯೋ ಪ್ರಸಂಗ ಬಂತು ಅಂದ್ರೆ ಕಲ್ತು ಬಿಡ್ಬೇಕು. ಗೊತ್ತಾಯ್ತಾ? ನಮಗೆ ಬೇಕಿಲ್ಲ ಈ ಬೇಕು ಅನಿಸ್ಬೋದು, ಯಾವುದೋ ಒಂದು ಕಾಲಕ್ಕೆ ಏನಾಗುತ್ತದ ಬೇಕಾಗುತ್ತೆ. ಫ್ಯೂಸ್ ಹಾಕೋದು ಬಹಳ ಸುಲಭದ ಕೆಲಸ, ಅಷ್ಟೇ ರಿಸ್ಕಿ. ಸ್ವಲ್ಪ ಹೆಚ್ಚು ಕಡಿಮೆ ಪದ್ಧತಿನೂ ಇದೆ. ಆ ಒಂದಕ್ಕೋಸ್ಕರ ಇಡೀ ಕತ್ಲಲ್ಲಿ ಕೊಡ್ಬೇಕಾಗುತ್ತೆ. ಪಟ್ಟದಲ್ಲಿ ಸಿಗ್ಲಿಕ್ಕೆ ಸಣ್ಣ ಕೆಲಸ. ಅಂಥದ್ದನ್ನ ಏನೂ ಕೆಲಸ ಹೋಗ್ಬಿಟ್ರೆ ಏನಾಗುತ್ತೆ ಅಲ್ಲಿಗೆ? ತುಂಬ ತಪ್ಪು. ಏನೂ ಇಲ್ಲ ಅಂದ್ರೆ ಏನೂ ಇಲ್ಲ, ಹಾಗಾಗಬಾರ್ದು. ಒಂದು ವ್ಯವಸ್ಥೆ ಮಾಡಿಕೊಂಡು ಒಂದು ಕಲ್ತಿರ್ಬೇಕು. ಯಾವಾಗ ಹಾಕೋದು ನೋಡಿರ್ಬೇಕು, ಪ್ರಾಕ್ಟೀಸ್ ಇರಬೇಕು. ಅದು ಕೆಲವು ಏನು ಮಾಡ್ತಾ ಫ್ರೀ ಇದ್ದೇವೆ, ಫ್ರೀ ಇರೋ ಚಾನ್ಸಸ್ಸೇ ಇಲ್ಲ. ಯಾತಕ್ಕೆ? ಏನಾದ್ರು ಕಲೀಲಿಕ್ಕೆ ಅವಕಾಶ ಇದೆ.
ಫ್ರೀ ಇರೋದು ಮನುಷ್ಯ ಆದರೆ ಅವ್ರಿಗೆ ಜ್ಞಾನದ ಬಗ್ಗೆ ಆಸಕ್ತಿ ಇಲ್ಲ ಅಂತ. ಯಾವುದೋ ಒಂದು ಪೇಪರ್ ಓದ್ತಾರೆ, ಅದು ಪೂರ್ವ ಪಕ್ಷ ಯಾವುದೋ ಕಾಣಿಸುತ್ತೆ ಮತ್ತೆ, ಅರ್ಥ ಆಯ್ತಾ? ಯಾವುದು ಕಾವಲ್ ಓದ್ತಾರೆ ಅದು ಪೂರ್ವ ಪಕ್ಷ. ಟ್ರೈನು ಬಸ್ಸಲ್ಲಿ ಹೋಗ್ತೀರಿ, ಶಾಸ್ತ್ರಕ್ಕಂತ ಓದಾಗಿಲ್ಲ, ಯಾವುದೋ ಒಂದು ಗ್ರಂಥ ಓದ್ತೀರಿ, ಅದು ತಪ್ಪುಗಳು ಹುಡುಕಿದಾಗ ಅದು ನಾಲೆಡ್ಜ್ ಇಂಪ್ರೂವ್ ಆಯ್ತು. ಮತ್ತೆ ಯಾವ ಕಾಲಕ್ಕೂ ನಾನು ಫ್ರೀ ಇದ್ದೀನಿ ಅಂದ್ಕೊಂಡ್ಬಿಡಿ, ಎಕ್ಸಾಮಲ್ಲಿ ಫ್ರೀ ಇದ್ದೀನಿ ಅಂದ್ಕೊಂಡ್ರೆ ಎಷ್ಟು ತಪ್ಪಾಗುತ್ತೋ ಹಾಗೆ. ಇರೋ 100 ವರ್ಷಗಳ ಸಾಧನೆ, ಅದ್ರಲ್ಲಿ ಫ್ರೀ ಇರೋ ಚಾನ್ಸ್ ಇಲ್ಲ. ನಿದ್ರೆಗೆ ಅವಶ್ಯ ಕೆಲಸಕ್ಕೆಲ್ಲ ಹೋಗ್ಬಿಡುತ್ತೆ. ಉಳಿದೊತ್ತಲ್ಲಿ ಫ್ರೀ ಇರೋದಂದ್ರೆ ಅರ್ಥ ಇಲ್ಲ. ನೆಸ್ಸಿಟಿ ಬೇರೆ, ನಾವಾಗ ಅವಕಾಶ ಮಾಡ್ಕೊಂಡು ಹೋಗೋದು ಬೇರೆ, ಮಾಡ್ಕೋಬಾರ್ದು. ಅದೆಲ್ಲ ತೋರಿಸ್ತಾನೆ ಕೃಷ್ಣ. ತಯಾ ಪಾರ್ಥೋ ವಾರಿತೋ ನೈವ ಕಂಚಿತ್ ಭಿನ್ನತ್ವಚಂ. ಅರ್ಜುನ ಹೊರಟಾಗ ದೊಡ್ಡ ಸೈನ್ಯ ಬರ್ತಾ ಇದೆ, ಆತ ಸವಾಲು ಯಾರಿಗೂ, ಎಲ್ಲ ಕೃಷ್ಣನ ಕಡೆಯವರು, ಯಾರಿಗೂ ಹೊಡೆಯಾಗಿಲ್ಲ, ನೋಯಿಸಾಗಿಲ್ಲ. ಇದು ಚಾಲೆಂಜ್. ಇದು ತಾನು ಸಿಕ್ಕಾಕೊಳ್ಳಿ ಹೋಗ್ಬೇಕೀಗ. ಇದು ಅರ್ಜುನನ ದೊಡ್ಡ ಸಾಹಸ ಅಂದರೆ ಇತ್ತು. ನಾವು ಉತ್ತರ ಗೋಗ್ರಹಣ ಕಾಲಕ್ಕೆ ಒಬ್ಬರೇ ಮಾಡಿ ಸಾಹಸ ಕೇಳಿದ್ದೇವೆ. ಅಂತ ಚಾಲೆಂಜ್ ಅಲ್ಲಿ ಅಟ್ಲೀಸ್ಟ್ ಕೆಲವರು ಹೊಡಿಬೋದಾಗಿತ್ತು, ಕೆಲವರು ಕೌರವ್ರ ಕಡೆಯವರು. ಎಲ್ಲ ಕೃಷ್ಣನ ಕಡೆಯವರು ಒಬ್ಬರಿಗೂ ಏನಾಗಬಾರ್ದು, ಗಾಯ ಕೂಡ ಆಗಬಾರ್ದು, ಸಾಯ್ಬಾರ್ದಲ್ಲ ಯಾರು ಕೂಡ. ಆಗಬಾರ್ದು ಯುದ್ಧ. ಈಗ ಒಬ್ಬರಿಗೂ ಚೂರು ಕೂಡ ಪೆಟ್ಟಾಗಬಾರ್ದು, ಆ ರೀತಿ ಹೊಡಿಬೇಕು. ಹಾಗೆ ಹೋಗ್ಲಿಕ್ಕೆ ಹೊರಟ್ರೆ ಸಾಧ್ಯ ಇಲ್ಲ ಅಂತ ಯುದ್ಧ ಮಾಡ್ತಾರೆ ಅರ್ಜುನ ಈಗ. ಅದಕ್ಕೆ ಪಾರ್ಥ ಏವ ಧರ ಅಂತ ಹೇಳೋದಕ್ಕೆ ಒಳ್ಳೆ ದಾಖಲೆಯ ಯುದ್ಧ ಇತ್ತು. ವಾರಿತೋ ನೈವ ಕಂಚಿತ್ ಒಬ್ಬನನ್ನು ಕೂಡ ಭಿನ್ನತ್ವಚಂ, ಚರ್ಮದೊಳಗೆ ಚೂರು ಗಾಯ ಆಗ್ಬಾರ್ದು. ಅಲ್ಲಿ ಬ್ಲಡ್ ಟೆಸ್ಟ್ ಮಾಡ್ಬೇಕಾದ್ರೆ ಕೂಡ ಏನಾಗುತ್ತೆ, ಸ್ವಲ್ಪ ಗಾಯ ಮಾಡಬೇಕಾಗುತ್ತೆ, ಇಲ್ಲದ ಆಗೋದಿಲ್ಲ. ಅಷ್ಟು ಮಾಡಿಲ್ಲ ಅರ್ಜುನ, ಆ ರೀತಿ ಮಾಡಿದ್ದ. ಕೃತವಾನ್ ಕ್ರೀಡಾಮಾನ, ಒಳಗೆ ವೀರನಾಮಕ ವಾಯುದೇವರ ಆವೇಶ ಬೇರೆ ಇದೆ, ಎಲ್ಲ ಸೇರಿಕೊಂಡು. ಭಿನ್ನತ್ವಚಂ, ತ್ವಕ್ಕಂದ್ರೆ ಚರ್ಮ, ಚರ್ಮಕ್ಕೆ ಪೆಟ್ಟು ಕೂಡ ಬೆಳೆದಂತೆ ಒಡಿದಂತೆ ಆ ಬಾಣ ಹೊಡಿತಾ ಇದ್ದ. ಕೃತವಾನ್ ಕ್ರೀಡಾಮಾನ, ಇಷ್ಟಾದ್ರೂ ಕೂಡ ಆತ ಆಯಾಸ ಮಾಡ್ಕೊಂಡಿಲ್ಲ. ಕ್ರೀಡಾಮಾನ, ಎಂಜಾಯ್ ಮಾಡ್ತಾ ಇದ್ದಾರೆ ಯುದ್ಧ. ಆ ರೀತಿ ಅರ್ಜುನ ಯುದ್ಧ ಕಲ್ತಿದ್ದ, ಅರ್ಥ ಆಯ್ತಾ? ಆ ರೀತಿ ಯುದ್ಧ ಕಲ್ತಿದ್ದರಿಂದಾನೆ ಆತನಿಗೆ ಅಷ್ಟು ಮಹತ್ವ ಬಂತು. ಸುಶಿಕ್ಷಯ, ಅದನ್ನ ಹೇಳ್ತಾನೆ. ಅತ್ಯದ್ಭುತಯ ಶರೌಹೈ ವಿದ್ರಾವ್ಯ ತಾನ್ ಭೀಷಯಿತ್ವಾ ಏವ ಸರ್ವಾನ್ ನಿರ್ಗತ್ಯ ಪುರ್ಯ ವಿಪೃಥುಂ ದದರ್ಶ ರಾಮೇಣ ಪುರ್ಯಾಂ ರಕ್ಷಣೆ ಸನ್ನಿಯುಕ್ತಂ. ಸುಶಿಕ್ಷಯ, ಅದು ಸುಶಿಕ್ಷಯ, ಒಳ್ಳೆ ಶಿಕ್ಷಣ ಸಿಕ್ಕಿತ್ತು. ಅದ್ಭುತಯ, ಯಾಕೆ ಪರಶುರಾಮ ದೇವರ ವಿದ್ಯೆ ದ್ರೋಣಾಚಾರ್ಯದೇ ಬಂದಿತ್ತು. ಶಿಷ್ಯನಾಗ್ಲಿ ಪ್ರಶಿಷ್ಯನಾದ ಅಷ್ಟೇನೆ. ಆ ಕೌಶಲ್ಯ ಎಲ್ಲ ಕಲಿಯಲು ಕಲ್ತ್ಕೊಂಡ. ಎಲ್ಲಿ ಓದಿದ್ದಾನೆ, ಕೆಲವು ಇನ್ಸ್ಟಿಟ್ಯೂಷನ್ ಹೆಸರು ಕೇಳಿದ ತಕ್ಷಣ ಏನಾಗುತ್ತೆ, ಒಳ್ಳೆ ಅವ್ರಿಗಾಗಿತ್ತು ಎಜುಕೇಶನ್, ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಸಿಕ್ಕಿರುತ್ತೆ. ಅದು ಕೆಲವು ಕಡೆ ಆದರೆ ಪಾಸ್ ಆದರೂ ಫಸ್ಟ್ ರ್ಯಾಂಕ್ ಬಂದರೂ ಬೆಲೆ ಇರೋಲ್ಲ, ಕಾಪಿ ಹೊಡಿಸಿರ್ತಾರೆ, ಆ ಥರ ತಿಳ್ಕೊಂಡ್ಬಿಡ್ತಾರೆ. ಇದರಲ್ಲಿ ಒಳ್ಳೆ ಇದು. ಅದಕ್ಕೆ ದ್ರೋಣಾಚಾರ್ಯರು ವಿದ್ಯೆ ಪರಶುರಾಮನ ಸಂಪಾದನೆ ಮಾಡಿದ್ದು. ಅರ್ಜುನ ಅದನ್ನು ಬೆಳೆಸ್ಕೊಂಡ ಸಾಕಷ್ಟು. ಒಂದು ಮಾತಿದೆ, ಗುರುಗಳು ಎಷ್ಟೇ ಹೇಳಿಕೊಟ್ರು ಕೂಡ ಎಷ್ಟು ಹೇಳ್ಕೊಡ್ಬೋದು, ಆಚಾರ್ಯಾತ್ ಪಾದಮಾದಂತೆ 1/4 ಮಾತ್ರ, ಆದರೆ 25% ಅಷ್ಟೇ, 35% ಕೂಡ ಆಗಲಿಲ್ಲ. ಅರ್ಥ ಏನಾದ್ರು ಮುಂದಿನ ಕಾಲ ಯಾರ ಕೆಲಸ ಈಗ ನಾವು ಡೆವಲಪ್ ಮಾಡ್ಕೋಬೇಕು. ಅದಕ್ಕೆ ಮನನ ಅಂತ ಕರೀತಾರೆ. ಶ್ರವಣ ಮಾಡೋದೆಲ್ಲ 1/4, ಮನನ ಎಷ್ಟು ಮಾಡ್ಕೋಬೇಕು, 70% ಜವಾಬ್ದಾರಿ ಇದೆ. ಮುಂದೆ ಧ್ಯಾನ ಎಲ್ಲ ತರ್ಕೋಬೇಕು. ಯಾವ ವಿದ್ಯೆ, ಅದಕ್ಕೇನೆ ಎಲ್ಲರೂ ಯಾಕೆ ಆಗಲ್ಲ, ಓದೋರು ಒಂದೇ ರೀತಿ ಆಗೋದಿಲ್ಲ ಅಂದರೆ ಈ ಭಾಗದಲ್ಲಿ ಸೋತ್ ಬಿಡ್ತಾರೆ. 25% ಕಾಮನ್ ಆದರೂ ಕೂಡ ಇನ್ನು 75% ವೆರ್ಜಿನಾಲಿಟಿ ತೋರಿಸ್ಬೇಕು. ಇನ್ನೂ 2 ಡಿಸ್ಕಷನ್. ಸಬ್ರಹ್ಮಚಾರಿಗಳು ಅಂದ್ರೇನು, ಜೊತೆಗಿರೋ ಫ್ರೆಂಡ್ಸ್ ಅವರಲ್ಲ, ಅವ್ರ ಜೊತೆ ಡಿಸ್ಕಸ್ ಮಾಡಬೇಕು. 2ನೇ ಭಾಗ ಆಯ್ತು. ಅದರಿಂದ ಇನ್ನೊಂದು 25% ಬಂತು. ಫ್ರೆಂಡ್ಸ್ ಜೊತೆ ಮಾಡಾಗ ಬರೀ ಜಗಳ ಮಾಡೋ ಸಾಧ್ಯನೇ ಇಲ್ಲ. ಇದೋಯ್ತು ಅದೋಯ್ತು, ಅಲ್ಲಿ 50% ಆಯ್ತು ಅಷ್ಟೇ. ಆಮೇಲೆ ಏನ್ ಮಾಡ್ಬೇಕು, ಪಾಠ ಹೇಳಬೇಕದು, ಅಲ್ಲಿಗೆ ಇನ್ನೊಂದು 25% ಬಂತು. ಉಳಿದಿದ್ದು ಬರಿಬೇಕು, ಅಲ್ಲಿಗೆ 100%. ಬರೀದಾಗ ಏನಾಗುತ್ತೆ, ಪರ್ಫೆಕ್ಷನ್ ಜಾಸ್ತಿ ಬರುತ್ತೆ. ಪಾಠ ಹೇಳೋದಕ್ಕೆ ಹೋಗ್ತಾನೆ, ಅವಾಗ ಯೋಚನೆ ಭಾರಿ ಮಾಡ್ಬೇಕಾಗತ್ತ, ಹೇಗೆ ಹೇಳಬೇಕು, ಅಲ್ಲಿ ಜಾಸ್ತಿ ಜ್ಞಾನವೃದ್ಧಿ ಆಗುತ್ತೆ. ಅದಕ್ಕೆ ಪಾಠ ಪ್ರವಚನ ಅಂದ್ರೆ ಏನು, ಇವ್ರಿಗೆ ಎಷ್ಟು ದಿವಸ ಗ್ರೌಂಡ್ ಹತ್ರ ಓದ್ಬೋದು, ಲಿಮಿಟ್ ಇದೆ. ಆಮೇಲೆಲ್ಲ ಕೂಡ ತಾನು ಹೇಗೆ ಡೆವಲಪ್ ಮಾಡ್ಕೋಬೇಕಾದ್ರೆ ಪಾಠ ಪ್ರವಚನ ಮಾಡಿನೇ ಡೆವಲಪ್ ಮಾಡ್ಕೋಬೇಕು, ಗೊತ್ತಾಯ್ತಾ? ಆದ್ರಿಂದ ಅದಾಯ್ತು. ಕೊನೆಗೆ ವರ್ಜಿನಾಲಿಟಿ ಸಿಗಬೇಕು, 100% ವಿದ್ಯೆ ಆಗ್ಬೇಕು. ಆ ದೃಷ್ಟಿಯಲ್ಲಿ ನಾವು ವಿದ್ಯೆನ ನಾವು ಕೇಳಿದ ತಕ್ಷಣ ವಿದ್ಯೆ ಬಂತು ಅಂತ ತಿಳ್ಕೊಂಡ್ರೆ ತಪ್ಪಾಗುತ್ತೆ. ಸುಶಿಕ್ಷಯ ಅದ್ಭುತಯ ಅತ್ಯದ್ಭುತ ಹೇಳಿದ್ರು, ಸೇರಿಸಿದ್ರು. ಮತ್ತೆ ಶರೌಹೈಹಿ ವಿದ್ರಾವ್ಯ, ಬಾಣಗಳ ಮಳೆ ಕರೆಸಿದ. ತಾನ್ ಭೀಷಯಿತ್ವೈವ ಸರ್ವಾನ್, ತಾನ್ ಭೀಷಯಿತ್ವ ಏವ ಸರ್ವಾನ್. ಯಾವುದೇ ಕಾಲೇಜ್ ಸ್ಕೂಲ್ಗಳಲ್ಲೂ ಕೂಡ ಟೆಕ್ಸ್ಟ್ ಬುಕ್ ಎಷ್ಟಿದೆ, ಲೈಬ್ರರಿ ಎಷ್ಟಿಟ್ಟಿರ್ತಾರೆ, ಅದ್ರ ಹೆಚ್ಚು ವಿದ್ಯಾರ್ಥಿಗಳು ಓದಕ್ಕೆ ಆಗೋದಿಲ್ಲ. ಅದರಲ್ಲಿ ಬೇಸ್ಟ್ರಿಗೆ ಬೇಕಾಗುತ್ತವೆಲ್ಲ ಕೂಡ. ಬಟ್ ಹೆಚ್ಚು ವಿರಳ ವಿದ್ಯಾರ್ಥಿಗಳೆಲ್ಲ ಯಾವ ಲೈಬ್ರರಿಲಿ ಇರ್ತಾರೆ, ಕ್ಲಾಸು ಇಲ್ಲ ಲೈಬ್ರರಿ. ಅದಿಷ್ಟು ಅವ್ರಿಗೆ ಎಕ್ಸ್ಪ್ಯಾಂಡ್ ಮಾಡೋ ಅವಕಾಶ ಇದೆ. ಅವ್ರು ಮುಂದಿನ ಓದ್ತಿರ್ತಾರೆ, ಬೇರೆ ಬೇರೆ ಸಬ್ಜೆಕ್ಟ್ ಎಲ್ಲ ಓದ್ತಾರೆ. ಇವರು ಇರೋದೆಲ್ಲ ಓದಕ್ಕೆ ಆಗ್ತಿರೋದು, ಆದರೂ ನೋಟ್ಸ್ ಬೇಕಷ್ಟೇ ಇವರಿಗೆ.
ಟೆಕ್ಸ್ಟ್ ಬುಕ್ ಕೂಡ ಓದೋದಿಲ್ಲ, ನೋಟ್ಸ್ ಮಾಡ್ಕೊಂಡು ಅದನ್ನ ಇನ್ನೊಬ್ಬನ ಫ್ರೆಂಡ್ ಕನ್ಸೈಸ್ ಮಾಡ್ಕೊಂಡು ಓದ್ತಾರೆ. ಇವ್ರು ಹಾಗಲ್ಲ, ಎಲ್ಲ ಯಾರು ಮಾಡ್ಕೊತಾ ಹೋಗ್ತಾರೆ. ಲೌಕಿಕ ವಿದ್ಯೆಗೆ ಎಷ್ಟು ಕಷ್ಟಪಡ್ಬೇಕು, ಇದೆಲ್ಲ ಹೇಳ್ತಿರೋದು ಯಾತಕ್ಕೆ? ಲೌಕಿಕ ವಿದ್ಯೆಗೆ ಇದೆಲ್ಲ, ಇದಕ್ಕೊಂದು ಲಿಮಿಟ್ ಇದೆ. ಆದ್ರೆ ಅಧ್ಯಾತ್ಮ ವಿದ್ಯೆಗೆ ಲಿಮಿಟೇ ಇಲ್ಲ. ಆದ್ರಿಂದ ಅದಕ್ಕೆ ಎಷ್ಟು ಕಷ್ಟಪಟ್ಟರು ಕೂಡ ಸಾಲದು, ಅದು ಎಲ್ಲೂ ವೇಸ್ಟ್ ಆಗೋದೇ ಇಲ್ಲ. ವಿದ್ರಾವ್ಯತಾನ್ ಭೀಷಯಿತ್ವೈವ ಸರ್ವಾನ್. ಆದ್ರೆ ಸುಮ್ಮನೆ ಹೋಗ್ಲಿಕ್ಕೆ ಹೆದರ್ಸ್ಬೇಕು, ಅವ್ರು ಭಯಪಡಿಸ್ಬೇಕು. ಜೋರ್ ಬಾಣ ಹೇಗೆ ಬರ್ತಿತ್ತು ಅಂದ್ರೆ ಇನ್ನೂ ತಲೆ ಹೋಯ್ತು ಅಂತ ತಿಳ್ಕೊ, ಆಮೇಲೆ ಏನು ಆಗ್ತಿದೆ ಹತ್ರ ಬಂದ ತಕ್ಷಣ ಕೂಡು ಆ ರೀತಿ ಮಾಡ್ತಾ ಇದ್ದ. ಆಮೇಲೆ ಮೊದಲು ಭಯ, ಆಮೇಲೆ ಯೋಚನೆ ಶುರುವಾಯ್ತು ಇವ್ರು ಯಾರು ಹಾಗಿದ್ರೆ ಅಂತೇಳಿ. ಈ ರೀತಿ ಹೊಡಿತಾನೆ ಅಂದಮೇಲೆ ಇದು ಬೇರೆ ಇರ್ಲಿಕ್ಕಿಲ್ಲ ಅಂತ ಅನ್ನೋ ರೀತಿ ಹೊಡೆದ. ಭೀಷಯಿತ್ವೈವ ಸರ್ವಾನ್ ನಿರ್ಗತ್ಯ ಪುರ್ಯ ವಿಪ್ರಥಮ್ ದದರ್ಶ. ಊರ್ ಹೊರಗೆ ಬಂದ, ದೊಡ್ಡ ಸೈನ್ಯ ಬಂತೀಗ, ಸೈನ್ಯ ದೊಡ್ಡದಾಗ್ತಾ ಬಂತು. ವಿಪ್ರಥು ಸೇನಾಧಿಪತಿ, ಕೃಷ್ಣನ ಶಿಷ್ಯ, ಬಲರಾಮ ದೇವರು ಆತನ್ನೇ ಅಪಾಯಿಂಟ್ ಮಾಡಿದ್ರು, ಅವರಿಗೂ ಬೇಕಾಗಿದ್ದ. ದದರ್ಶ ರಾಮೇಣ ಪುರ್ಯ ರಕ್ಷಣೆ ಸನ್ನಿಯುಕ್ತಂ. ಊರಿನ ರಕ್ಷಣೆಗೋಸ್ಕರ ಇದ್ದಂಥ ಸೇನೆ, ಆ ಸೇನೆಯ ಪ್ರಧಾನ ಸೇನಾಧಿಪತಿ ಆತ ಸಿಕ್ಕ. ಪ್ರಿಯಂ ಕುರ್ವನ್ ನಿವರಾಮಸ್ಯ ಸೋಪಿ ವ್ಯಾಜೇನ ಪಾರ್ಥಂ ಸೇನಯೈವಾವೃಣೋತ್ತಂ. ಕೃಷ್ಣಾದೇಶಾನ್ನೈವ ಪಾರ್ಥಸ್ಯ ಚಕ್ರೇ ಸಮ್ಯಗ್ರೋಧಂ ಯುಧೇ ಛಲೇನ. ಇವತ್ತು ಆತನು ಸವಾಲಿಕ. ಒಂದ್ ಕಡೆಗೆ ಕೃಷ್ಣನ ಮಾತು ಕೇಳಬೇಕು, ಇನ್ನೊಂದ್ ಕಡೆ ಬಲರಾಮನ ಮಾತು ಕೇಳಬೇಕು. ಇಬ್ಬರನ್ನು ಬಿಟ್ಕೊಡೋ ಹಾಗಿಲ್ಲ, ಅದು ಯುದ್ಧ ಮಾಡಲೇಬೇಕು. ಬಲರಾಮ ದೇವರು ಆಕ್ಷನ್ ತಗೋತಾರೆ, ಸರಿಯಾಗಿ ಮಾಡಿಬಿಟ್ರೆ ಫಜಿತಿ ಆಗುತ್ತೆ. ಕೃಷ್ಣನ ಭಕ್ತರು ಕೂಡ. ಅರ್ಜುನಿಗೆ ಹೇಗೆ ಸಮಸ್ಯೆ ಇತ್ತು, ವಿಪರೀತ ಸಮಸ್ಯೆ ಇದೆ. ತಮ್ಮ ಕೈಲಿ ಕೆಟ್ಟ ಹೆಸರು ತಗೊಳ್ಳಾಗಿಲ್ಲ, ಅಲ್ಲಿ ಹೊಡಿ ಹಾಗಿಲ್ಲ. ಆ ಹೊಡಿದ್ರೆ ಅರ್ಜುನಿಗೆ ಏನಾಗಲ್ಲ, ವಿಚಾರ ಬೇರೆ. ಆದರೆ ಒಂದು ಕೃಷ್ಣ ವ್ಯವಸ್ಥೆ ಮಾಡಿದ್ದ, ಆ ಥರ ಆಗಬಾರ್ದು. ಅದಕ್ಕೆ ಆತೇನು ಮಾಡ್ದ? ಯುದ್ಧ ಪ್ರಿಯಂ ಕುರ್ವನ್ನಿವ ರಾಮಸ್ಯ ಸೋಪಿ ವ್ಯಾಜೇನ ಪಾರ್ಥಂ ಸೇನೆಯೈವ ಆವೃಣೋತ್ತಮ್. ಸೇವೆಯೊಂದಿಗೆ ದೊಡ್ಡ ಸೇನೆ ಅಟ್ಯಾಕ್ ಮಾಡ್ದ. ಕೃಷ್ಣಾದೇಶಾತ್ ದೈವ ಪಾರ್ಥಸ್ಯ ಚಕ್ರೆ ಸಮ್ಯಗ್ರೋಧಂ. ಅಡ್ಡಿ ಮಾಡ್ತಾನೆ ಏನ್ ಮಾಡ್ತಾ ಇದ್ದ, ಹೋಗ್ತಾ ಇದ್ದ. ಈಗ ಗಲಾಟೆ ಮಾಡೋದು ಈ ಕಡೆ ಬುದ್ಧ ಹೋಗು ಅಂತ ಹೇಳು, ಆ ಥರ ಅಡ್ಜಸ್ಟ್ ಮಾಡ್ಕೊಂಡು ಬಂದ. ಅದೇ ರೀತಿಯಾಗಿದ್ದೆ. ಸಮ್ಯಗ್ರೋಧಂ ಯುವೇಚ ಛಲೇನ. ಛಲ ಅಂದ್ರೆ ವಂಚನೆ. ಆ ಥರ ಯುದ್ಧ ಮಾಡ್ತಾನೆ ಹೆಸರೇ ಹೊರತು ಬೇರೆ ರೀತಿ ಅಲ್ಲ. ಆಗೊಂದು ತಮಾಷೆ ನಡೀತು ಮತ್ತೆ. ಏಕೋಹ್ಯಸೌ ಮರುತಾಂ ಸೌಮ್ಯ ನಾಮ ಶುಶ್ರೂಷಾರ್ಥಂ ವಾಸುದೇವಸ್ಯ ಜಾತಃ ತಂ ಯಾದವಂ ಶರವರ್ಷೈರ್ವವರ್ಷ ಯಥಾಕ್ಷತಂ ನ ಭವೇತ್ ಸವ್ಯಸಾಚಿ. ಏಕೋ ಹಿ ಅಸೌ ಸೌಮ್ಯನಾಮ. ಮರುತ್ತಗಳಲ್ಲಿ ಒಬ್ಬ ಆತ. ಇವರೆಲ್ಲ ಒಳ್ಳೆಯವರಂದ್ರೆ ಸಾಮಾನ್ಯ ಒಳ್ಳೆ ದೇವತೆಗಳು ಇವರೆಲ್ಲ ಕೂಡ. ವಿಪೃತು ಕೂಡ ಒಬ್ಬ ದೇವತೆ, ಮರುತ್ ದೇವತೆಗಳಲ್ಲಿ ಒಬ್ಬ. ಸೌಮ್ಯನಾಮಕ ಮರುತ್ತ. ಸೌಮ್ಯನಾಮ ಮರುತ್ತನ ಅವತಾರ. ಶುಶ್ರೂಷಾರ್ಥಂ ವಾಸುದೇವಸ್ಯ ಜಾತಃ. ಕೃಷ್ಣನ ಸೇವೆಗೋಸ್ಕರವಾಗಿ ಹುಟ್ಟಿ ಬಂದಿದ್ದ. ತಂ ಯಾದವಂ, ಈ ಯಾದವನಾಗಿ ಹುಟ್ಟಿ ಬಂದಿದ್ದ. ತಂ ಯಾದವಂ ಶರವೈಷೈರ್ವವರ್ಷ ಯಥಾಕ್ಷತಂ ನ ಭವೇತ್ ಸವ್ಯಸಾಚಿ. ಕೃಷ್ಣ ಏನ್ ಮಾಡಿದ್ದಾನೆ? ನಾನು ವಿಪೃತಿ ಹೇಳಿದ್ದೇನೆ ಅಂತ ಹೇಳಿಲ್ಲ ಅರ್ಜುನನಿಗೆ. ಯಾವಾಗೇನಾಗತ್ತೆ ಹೇಳಿದ್ರೆ ಏನಾಗತ್ತೆ? ಮಾಡಲ್ಲ. ಅರ್ಜುನ ಫುಲ್ ಸ್ಟೆಪ್ ತೋರಿಸಲ್ಲಾಗ, ಹೇಗಿದ್ರು ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅಂತ ಹೇಳಿಲ್ಲ. ಎಷ್ಟು ತಮಾಷೆ ಇದೆ ಅಂದ್ರೆ, ಈ ತರ ಮ್ಯಾಚ್ ಫಿಕ್ಸಿಂಗ್ ಅಲ್ಲ ಅದು. ಇವ್ರು ಎರಡು ಕಡೆಗೆ ಹೋಗ್ತಾ ಇದ್ರೆ ಗೊತ್ತಿಲ್ಲ ಅದು. ಅರ್ಜುನ ಫುಲ್ ಸೆಟ್ ಮಾಡಲಿ, ಪೃಥ್ವನಿಗೆಲ್ಲ ಶಕ್ತಿ ಆತನಿಗಿದೆ. ವಿಪೃತಿಗೆ ಆತಕ್ಕೆ ಹೇಳಿದ್ದ ಅಂದ್ರೆ ಹೆಚ್ಚು ಹೊಡೆದ ಅರ್ಜುನ ಹೊಡಿಬೇಕಾಗತ್ತೆ, ಪಜಿತ ಆಗುತ್ತೆ ಇವ್ರಿಗೆ. ಆ ತರ ಮಾಡಬಾರ್ದು ಅಂತ ಹೇಳಿದ್ದು ಅರ್ಜುನ ಸೇಫ್ಟಿಗೆಲ್ಲ, ವಿಪೃತನ ಸೇಫ್ಟಿಗೆ ಹೇಳಿ. ತೀರಾ ಯುದ್ಧ ಮಾಡಿದ್ರೆ ಅರ್ಜುನ ಅನಿವಾರ್ಯವಾಗುತ್ತೆ ಯುದ್ಧ ಮಾಡೋದು. ಆ ರೀತಿ ಆಗಬಾರ್ದು ಅಂತ ಹೇಳಿ ವಿಪೃತಿಗೆ ವ್ಯವಸ್ಥೆ ಮಾಡಿದ್ದ ಕೃಷ್ಣ. ನಭವೇತ್ ಸವ್ಯಸಾಚಿ. ಆಗ ತಂ ಯಾದವಂ ಶರವೈಷೈರ್ವವರ್ಷ ಯಥಾಕ್ಷತಂ ನ ಭವೇತ್ ಸವ್ಯಸಾಚಿ. ಕ್ಷತ ಅಂದ್ರೆ ಗಾಯ. ಚೂರು ಸ್ವಲ್ಪನೂ ಆಗದಂತೆ ಯುದ್ಧ ಮಾಡಿದ. ನಿರಾಯುಧಂ ವಿರಥಂ ಚೈವ ಚಕ್ರೇ ಪಾರ್ಥಸ್ಯೇನಾಂತಸ್ಯ ನೈವಾಹನಚ್ಚ ದೃಷ್ಟ್ವಾ ಶರಾಂತಸ್ಯ ತೀಕ್ಷ್ಣಾಂತಚೋಪಿ ನಚ್ಛೇದಕಾನ್ ವಿಪ್ರತುಸ್ತಂ ತುತೋಷ. ನಿರಾಯುಧಂ ವಿರಥಂಚೈವ ಚಕ್ರೇ ಪಾರ್ಥಃ ಸೇನಾಂ ತಸ್ಯ ನ ಏವ ಅಹನಚ್ಚ ದೃಷ್ಟ್ವಾ ಶರಾಂತಸ್ಯ ತೀಕ್ಷ್ಣಾನ್ ತ್ವಚಃ ಅಪಿ ನಚ್ಛೇದಕಾನ್ ವಿಪೃಥುಃ ತಂ ತುತೋಷ. ನಿರಾಯುಧಂ ವಿರಥಂ ಚೈವ ಚಕ್ರೆ. ವಿಪೃಥುವನ್ನ ನಿರಾಯುಧನನ್ನಾಗಿ ಮಾಡಿದ, ವಿರಥನನ್ನಾಗಿಯೂ ಮಾಡಿದ. ಸೇನೆಯನ್ನು ಹೊಡೆದ, ಆದರೆ ಪೆಟ್ಟು ಬೀಳದಂತೆ ಹೊಡೆದ. ದೃಷ್ಟ್ವಾ ಶರಾಂತಸ್ಯ ತೀಕ್ಷ್ಣಾಂತ್ವಚೋಪಿ. ಅರ್ಜುನ ಆ ರೀತಿ ಹೇಳಿ ಸಾಮಾನ್ಯ ಬಾಣ ಏನೂ ಬಿಟ್ಟಿಲ್ಲ, ತೀಕ್ಷ್ಣ ಬಾಣಗಳನ್ನೇ ಬಿಟ್ಟ. ಆ ಬಿದ್ದರೆ ಸತ್ಯ ಹೋಗ್ಬೇಕು. ಅದು ಹೇಗೆ ಬರ್ತಿದ್ವು ಬಂದುಬಿಟ್ಟು ತ್ವಚೋಪಿ ನಚ್ಛೇದಕ. ಚೂರು ಗಾಯ ಕೂಡ ಮಾಡ್ತಿದ್ದಿಲ್ಲ. ನೋಡಿದ, ಭಾರಿ ಆಶ್ಚರ್ಯ ಆಯ್ತು ಅವರಿಗೆ.
ಅನ್ಕೊಂಡಾಗ ಅದಕ್ಕೆ ಅರ್ಜುನ ಹಾಗೆ ಹೊಗಳ್ತಾರೆ ಅಂತ ಅನ್ಕೊಂಡು ಅರ್ಜುನ ಸುಮ್ಮನೆ ಹೊಗಳ್ತಾ ಇಲ್ಲ, ಪ್ರಾಕ್ಟಿಕಲ್ ಆಗಿ ನೋಡ್ದ ಆತಿ. ಅರ್ಜುನ ತುಂಬಾ ಕೇಳಿದ್ದ ಅರ್ಜುನ ಬಗ್ಗೆ, ಈಗ ಅನ್ಕೊಂಡ ಓ ಅದಕ್ಕೆ ಈ ಡಿಸರ್ವ್ಸ್ ದಟ್ ಇದಂತ ಆನರ್ ಅಂತ. ಅರ್ಜುನ ಭಾರಿ ಚೆನ್ನಾಗಿ ಯುದ್ಧ ಮಾಡ್ತಾನೆ ಅಂತೇಳಿ ಸಂತೋಷ. ಯಾಕಂದ್ರೆ ಆತನ ಯಾರದ್ದು ಗೊತ್ತಿಲ್ಲ ಆದ್ರಿಂದ ಆ ರೀತಿ ಮಾಡ್ಬೇಕಾದ್ರೆ ಬಹಳ ಸುಲಭದ ಕೆಲಸ ಅಲ್ಲ ಇದು. ತುತೋಷ ಭಾರಿ ಸಂತೋಷ ಪಟ್ಟ. ವಿಪ್ರಥಸ್ತಂ ತುತೋಷ ಶಿಕ್ಷಾಂ ಪಾರ್ಥಸ್ಯ ಅಧಿಕಾಂ ಮಾನಯಾನಃ ಉಪೇತ್ಯ ಪಾರ್ಥಂಚ ಶಶಂಸ ಸರ್ವಂ ಆಜ್ಞಾಂ ವಿಷ್ಣೋಃ ಸನ್ನಿಯುಧ್ಯನ್ನಿವ ಅಸ್ಮೈ ಕೃತಾಯುಧಃ ಫಲ್ಗುನೇನೈವ ಪೂರ್ವಂ. ಶಿಕ್ಷಾಂ ಪಾರ್ಥಸ್ಯ ಅಧಿಕಾಂ ಮಾನಯಾನಃ ಉಪೇತ್ಯ ಪಾರ್ಥಂಚ ಶಶಂಸ ಸರ್ವಂ ಆಜ್ಞಾಂ ವಿಷ್ಣೋಃ ಸನ್ನಿಯುಧ್ಯನ್ನಿವ ಅಸ್ಮೈ ಕೃತಾಯುಧಃ ಫಲ್ಗುನೇನೈ ಏವ ಪೂರ್ವಂ. ಶಿಕ್ಷಾಂ ಪಾರ್ಥಸ್ಯ ಅಧಿಕಾಂ ಮಾನಯಾನಃ ಅನ್ಕೊಂಡ. ಅರ್ಜುನನ ವಿದ್ಯೆ ಭಾರಿ ದೊಡ್ಡದು, ಒಂದು ಸಂತೋಷ ಪಟ್ಟ. ಉಪೇತ್ಯ ಪಾರ್ಥಂಚ ಶಶಂಸ ಸರ್ವ ಎಲ್ಲಗ ಅರ್ಜುನನ ಹತ್ರ ಬಂದ. ಈಗ ಹೇಳಿದ, ಇದುವರೆಗೂ ಅರ್ಜುನಿಗೆ ಗೊತ್ತಿಲ್ಲ ವಿಪೃತಿ ತಾನು ಯಾರು ಅಂತ ಯಾರು ಹೇಳಿದ ಅದು ಗೊತ್ತಿರಲಿ, ಈಗ ಗೊತ್ತಾಯ್ತು. ಮೊದಲೇ ಗೊತ್ತಿದ್ದು, ಇವತ್ತು ಎಷ್ಟು ಡಿಫರೆನ್ಸ್ ಬಂತು. ಈಗ ಹತ್ರ ಬಂದು ಯುದ್ಧ ನೀವ ಕ್ಲೋಸ್ ಆಗಿ ಯುದ್ಧ ಮಾಡ್ತಾ ಮಾಡ್ತಾ ಕಿವಿಯಲ್ಲಿ ಹೇಳಿದ, ಯಾರಿಗೆ ಕೇಳಿಸ್ತದೆ ಅಂತ ಹೇಳಿದ. ವಿಷ್ಣೋಹೋ ಸನ್ನಿಯುಧ್ಯನ್ನಿವ ಒಳ್ಳೆ ಯುದ್ಧ ಮಾಡ್ತಿದ್ದ ಹಾಗೆ ಬಂದು ಹತ್ರ ಬಂದು ತಸ್ಮೈ ಕೃತಾಯುಧ ಫಲ್ಗುನೇನೈವ ಪೂರ್ವಂ. ಅರ್ಜುನ ಹಾಗೆ ಆಯುಧ ಕತ್ತರಿಸ್ಬಿಟ್ಟಿದ್ದ. ಹತ್ರ ಮಲ್ಲ ಯುದ್ಧ ಮಾಡ್ದಾಗ ಬಂದ್ಬಿಟ್ಟು ವಿಷಯ ಹೇಳಿ ಹೋಗುವಂತ ಕಳಿಸ್ತ. ತತಃ ಪರಾಜಿತವ ಶೀಘ್ರಮೇತ್ಯ ಶಶಂಸ ಸರ್ವಂ ಹಲಿನೇಥ ಸೋಪಿ ಪ್ರದ್ಯುಮ್ನ ಸಂವಾದಿಯುತೋತ ಕೋಪಾತ್ ಆಯಾತ್ ಪುರೀಂ ಹಂತು ಕಾಮೋರ್ಜುನಂಚ. ತತಃ ಪರಾಜಿತವತ್ ಶೀಘ್ರಂ ಯತ್ಯ ಶಶಂಸ ಸರ್ವಂ ಹಲಿನೇ ಅಥ ಸೋ ಅಪಿ ಪ್ರದ್ಯುಮ್ನ ಸಂವಾದಿಯುತಃ ಅಥ ಕೋಪಾತ್ ಆಯಾತ್ ಪುರೀಂ ಹಂತು ಕಾಮಃ ಅರ್ಜುನಂಚ. ತತಃ ಪರಾಜಿತವತ್ ಶೀಘ್ರಂ ಯತ್ಯ. ಆಮೇಲೆ ಸೋತ್ ಅರ್ಜುನ ಪೂರ್ತಿ ಆ ಕಡೆ ಹೋದ. ಸೇಫ್ ಅಂತ ಗೊತ್ತಾದ ಮೇಲೆ ಅಲ್ಲಿಗೆ ಹೋದ ಬಲರಾಮ ದೇವರತ್ತ. ಭಾರಿ ಎಡವಟ್ಟಾಯ್ತು, ಇದೆಲ್ಲ ವಿಷಯ ತಿಳಿಸಿದ. ಈಗ ಬಲರಾಮ ದೇವ್ ಭಾರಿ ಸಿಟ್ಟು ಬಂದ್ಬಿಡ್ತು. ಅರ್ಜುನ ಅಂತ ಬೇರೆ ಗೊತ್ತಾಯ್ತು, ಅರ್ಜುನ ಅಂತ ಐಡೆಂಟಿಫಿಕೇಶನ್ ಸಿಕ್ತು. ಈಗ ಭಾರಿ ಕೋಪದಿಂದ ಏನ್ ಮಾಡಿದ್ರು ಅವರು, ಹಲಿನೇ ಅಥ ಸೋಪಿ ಪ್ರದ್ಯುಮ್ನ ಸಂವಾದಿಯುತಃ, ಪ್ರದ್ಯುಮ್ನ ಸಾಂಬ ಮೊದಲಾದ ಮಹಾವೀರರೊಂದಿಗೆ ಬಂದ. ಕೋಪ ಆಯಾತ್ ಪುರೀಂ ಹಂತು ಕಾಮಃ ಅರ್ಜುನ ಕೊಂದೇ ಬಿಡಬೇಕು ಅಷ್ಟು ಬಂದಿದೆ. ಬಂದ ಅಲ್ಲಿ ಬಂದು ಬಳಗ ದುರ್ಯೋಧನ ತನ್ನ ಪ್ಲಾನ್ ಹೋಯ್ತಲ್ಲ, ಈಗ ಅದು ದುಃಖ ಆಗಿರೋದು. ಕೃಷ್ಣೋಪಿ ಸರ್ವಂ ವಿಪೃಥೋರ್ ನಿಶಮ್ಯ ಪ್ರಾಪ್ತಸ್ಸು ಧರ್ಮಾಂ ವಿಮನಾ ಇವಾಸೀತ್ ಅವಾಮುಖಸ್ತತ್ರ ಯದು ಪ್ರವೀರಾಹ ಪ್ರದ್ಯುಮ್ನಾದ್ಯಾಹ ಆಹುರುಚ್ಚೈರ್ನದಂತಹ. ಅವನು ಇಮಿಡಿಯೇಟ್ ಎಮರ್ಜೆನ್ಸಿ ಮೀಟಿಂಗ್ ಶುರುವಾಯಿತು. ಮತ್ತೇನು ಆ್ಯಕ್ಷನ್ ತಗೋಬೇಕು ಅಂತೇಳಿ ಎಮರ್ಜೆನ್ಸಿ ಮೀಟಿಂಗ್ ಎಲ್ಲ ವ್ಯವಸ್ಥಿತ ರಾಜಕೀಯ ಹೇಗೆ ನಡಿಬೇಕು ಹಾಗೆ. ಬಂದ್ರಲ್ಲಿ ಈಗ ಹೋದ ತಕ್ಷಣ ಬಂದರು. ನ್ಯೂಸ್ ಬಂತಲ್ಲ ಈ ರೀತಿ. ಈಗ ಯಾರು ಇದು ಮಾಡ್ತಾರೆ, ಆಟ ಆಡಲಿಕ್ಕೆ ಶುರು ಮಾಡಕತ್ತಾರ. ಎಮರ್ಜೆನ್ಸಿ ಬಂದ್ರೆ ಎಲ್ಲ ಪ್ಲೇಯರ್ ಕ್ಲಾಸಲ್ಲಿ ಮಾಡ್ತಾರೆ. ಅದು ವಾರ್ ಬಂದಾಗ ಯಾವ್ದು ನಡೆಯೋದಿಲ್ಲ, ಬಿಟ್ಟು ಬಂದು. ಯಾರಿಗೆ ಇಲ್ಲ ಅದು ಗೊತ್ತಾಗಬಾರ್ದು, ಬಯಸ್ಕೊತಾನೆ ಮಾಡಾಗಿಲ್ಲ. ಆದ್ರಿಂದ ಗೊತ್ತಾಗದಂತ ಹೇಳಿದ. ಸೋತಾಗ ಮಾಡಿ, ಪೈನ್ ಬಾಡ್ರಿ, ಓಡಾಡ್ಕೊಂಡು ಹೋದಾಗ ಮಾಡಿ, ಆಗಬಾರದಾಯ್ತು ಅಂತೆಲ್ಲ ಹೇಳಿದ. ಕೃಷ್ಣೋಪಿ ಸರ್ವಂ ಬುಧೋ ವಿಪೃಥೋಹೋ ನಿಶಮ್ಯ. ವಿಪೃಥು ಎಲ್ಲ ವಿಷಯ ಕೃಷ್ಣನಿಗೂ ವರದಿ ಮಾಡಿದ. ಈಗೆಲ್ಲ ಮಾಡಿ ಅರ್ಜುನ ಹೊರಟ ಆ ಕಡೆಗೆ ಯೋಚನೆ ಇಲ್ಲ ಅಂತೇಳಿ. ಪ್ರಾಪ್ತಸ್ಸು ಧರ್ಮ ಕೃಷ್ಣದ್ದು ಏನು ಸಮಸ್ಯೆ ಮೇಲ್ನೋಟಕ್ಕೆ ಇಲ್ಲಿ ಅಣ್ಣ ಆತನ ಬಿಟ್ಟು ಬೇಜಾರಾಗಬಾರ್ದು. ಓಪನ್ ಆಗಿ ಮಾಡ್ಬೋದು ಇದನ್ನೆಲ್ಲ ಕೂಡ. ಆದ್ರೆ ಇನ್ನೊಂದು ನನಗೆ ಗಮನಿಸ್ಬೇಕು ಇದನ್ನೆಲ್ಲ. ಹೆಸರು ಅತಿ ಯಾವ ಮೂಲೆಯ ಅಣ್ಣನೂ ಅಲ್ಲ. ಎಲ್ಲಿ ಬಲರಾಮ ಎಲ್ಲಿ ಕೃಷ್ಣ ಎಲ್ಲಿ, ಆದ್ರೆ ಲೋಕದಲ್ಲಿ ಏನು ಧರ್ಮ ತೋರಿಸ್ಬೇಕು. ಅದಕ್ಕೆ ಹರ್ಟ್ ಮಾಡಬಾರ್ದು, ಬಹಳ ಇಂಪಾರ್ಟೆಂಟ್. ಅದನ್ನೇ ಅಹಿಂಸಾ ಅಂದ್ರೆ ಈ ರೀತಿ ಅಹಿಂಸೆ. ಮನಸ್ಸನ್ನು ನೋಯಿಸೋದು ಕೂಡ ಎಷ್ಟೋ ಸತ್ತೆ ಫಿಸಿಕಲಿ ಹೊಡೆಯೋದಕ್ಕಿಂತ ಮನಸ್ಸು ನೋಯಿಸೋದು ಭಾರಿ ಡೇಂಜರಸ್. ಮರ್ಮದ ಮಾತುಗಳು ಅಂತ ಕರೀತಾರೆ. ಇದು ತೋರಿಸ್ತಾನೆ ಕೃಷ್ಣ. ಎಷ್ಟೇ ಸಮರ್ಥನಾಗಿದ್ದರೂ ಕೂಡ ನಿನ್ನ ರೋಲ್ ಏನು, ಅದಕ್ಕೆ ಜಸ್ಟಿಸ್ ಕೊಡ್ಬೇಕೆ ಹೊರತು ಮಿತಿಮೀರಿ ತೋರಿಸ್ಬಾರ್ದು. ಇಷ್ಟೆಲ್ಲ ಅವ್ರಿಗೆ ಅವಮಾನ ಅಂತ ಆಗಬಾರ್ದು, ಬಲರಾಜರ ಅವಮಾನ ಆಗಬಾರ್ದು. ಜೊತೆಗೆ ತಾನು ನೇರ ಹೇಳಿ ನೇರ ಗದ್ದೆ ಮಾಡಬಾರ್ದು. ದೊಡ್ಡವರೆದುರು ಸಾಕ್ಷಾತ್ತಾಗಿ ಮಾತಾಡೋದು, ನೋಯಿಸೋದು ಮಾಡಬಾರ್ದು. ಪ್ರತಿಯಾಗಿ ಮಾತಾಡಬಾರ್ದು. ಅದು ಪ್ರತಿಯಾಗಿ ಮಾತಾಡಲೇ ಇಲ್ಲ. ಫಾರ್ ಮಾತಾಡ್ತಾನೆ ಅಗೇನೆಸ್ಟ್ ಮಾಡಿದ. ಅದಕ್ಕೆ ಇಷ್ಟೆಲ್ಲ ಮುಗಿದು ಕೊನೆಗೆ ಏನಾಗ್ಲಿಲ್ಲ, ಅವರಿಗೆ ಅವಮಾನ ಅಂತ ಅನಿಸ್ಬಾರ್ದು. ಆ ರೀತಿ ಮಾಡ್ತಾನೆ ಕೃಷ್ಣ. ಇದೆಲ್ಲ ತಿಳ್ಕೊಂಡಿರ್ಬೇಕಾದ್ರು. ಮನೇಲಿ ಏನೋ ಭಾರಿ ಧರ್ಮ ಹೇಳ್ತೇವೆ ಅಂತ ಹೇಳಿಬಿಟ್ಟು ಹರ್ಟ್ ಹೇಳಿದ್ರೆ ಹರ್ಟ್ ಮಾಡಿದ್ರೆ ಧರ್ಮ ಅಲ್ಲ. ಹರ್ಟ್ ಮಾಡಬಾರ್ದು ಒಂದು ಧರ್ಮ ಇದೆ ಜೊತೆಗೆ.
ಧರ್ಮಾಚರಣೆ ಮಾಡಬೇಕು ಅಂತ ಹೇಗೆ ಹಿಡಿಯೋ ಹರಟಾಗದಂತೆ ಹೇಳು. ಅದೆಲ್ಲ ತಿಳ್ಕೊಳಕ್ಕೆ ತಾತ್ಪರ್ಯ ಓದಲೇಬೇಕಾಗಿ ಇಷ್ಟೆಲ್ಲ ನೋಡಿದಾಗ ಏನಾಗುತ್ತಾಗ ಮನೆಯಲ್ಲಿ ಹೇಗಿರಬೇಕು, ಹೊರಗೆ ಹೇಗಿರಬೇಕು, ಪ್ರತಿಯೊಂದು ವಿಷಯ ನಮಗೆ ಅರ್ಥ ಆಗುತ್ತೆ. ಅದಕ್ಕೆ ಬರೆದಿರಲಿ ಬರಿಬೇಕಾಗಿಲ್ಲ. ಒಂದು ನಡೆದ ಎಲ್ಲರೂ ಬರಿಬೇಕಾಗಿಲ್ಲ. ಅದೇನಿದೆ ಅದರೊಳಗೆ ಪ್ರತಿಯೊಂದು ತಿಳ್ಕೊಳ್ಬೇಕಾದಿದೆ ಆದ್ರಿಂದ ಬರ್ದಿದ್ದ. ಎಲ್ಲ ವಿಷಯ ಯಾರು ರೆಕಾರ್ಡ್ ಮಾಡೋದು, ದೊಡ್ಡವ್ರಿಗೆ ಇಂಟರ್ವ್ಯೂ ಮಾಡ್ತಾರೆ. ಫೇಲ್ ಆದ್ರೆ ಇಂಟರ್ವ್ಯೂ ಮಾಡೋದಿಲ್ಲ, ಯಾರು ಕೂಡ ಪಾಸ್ ಆದವನ್ನ ಮಾಡೋದಿಲ್ಲ. ಫಸ್ಟ್ ರ್ಯಾಂಕ್ ಅಂತಾನೆ ಇಂಟರ್ವ್ಯೂ ಮಾಡ್ತಾರೆ. ಯಾತಕ್ಕೆ? ಉಳಿದವ್ರಿಗೆ ಅದರಿಂದ ಬಹಳ ಉಪಯೋಗ ಆಗುತ್ತೆ ಅವ್ರ ಮಾತು ಕೇಳಿದಾಗ. ಅದು ಕೃಷ್ಣನ ಮಾತುಗಳು, ಭೀಮನ ಮಾತುಗಳೆಲ್ಲ. ಕೃಷ್ಣ ಹೇಗೆ ನಡ್ಕೋತಾರೆ ಇಲ್ಲಿ ಅಣ್ಣನ ಜೊತೆಗೆ, ಭೀಮ ಹಾಗೆ ನಡ್ಕೊಡು ಧರ್ಮರಾಜನ ಜೊತೆಗೆ. ಇಲ್ಲಿ ಬಲರಾಮ ತಪ್ಪು ಮಾಡಿರೋದು, ಅಲ್ಲಿ ಧರ್ಮರಾಜ ತಪ್ಪು ಮಾಡಿರೋದು. ಬಲರಾಮನಲ್ಲಿ ಕರೆಕ್ಟ್ ಮಾಡ್ಬೇಕು ಕೃಷ್ಣ, ಅಲ್ಲಿ ಭೀಮಸೇನ ಧರ್ಮರಾಜನ ಕರೆಕ್ಟ್ ಮಾಡ್ಬೇಕು. ಹಲ್ಟ್ ಆಗಬಾರ್ದು ಜೊತೆಗೆ. ಇದೇ ರೀತಿ ಮಾಡ್ತಾ ಹೋಗ್ತಾರೆ. ಇದು ಮನೇಲಿ ತಿಳ್ಕೊಂಡಾಗ ಎಲ್ಲೂ ಗಲಾಟೆಗಳು ಬರೋದೇ ಇಲ್ಲ. ಇಂಥ ಪ್ರಸಂಗ ತಿಳಿದಾಗ ಯಾವ ಕಾಲಕ್ಕೂ ಏನಾಗೋದಿಲ್ಲ, ಧರ್ಮ ಉಳಿಯುತ್ತೆ, ಧರ್ಮ ಬೆಳೆಯುತ್ತೆ. ಎರಡೆರಡು ಹುಡ್ದೋರು ಅವ್ರಿಗೆ ಬೇಜಾರು ಆಗೋದಿಲ್ಲವಲ್ಲ, ಖುಷಿ ಪಡ್ತಾರೆ. ಅವಮಾನ ಆದರೆ ಸೀಟ್ ತಿರ್ಸ್ಕೊಳಕ್ಕೆ ಹೋಗ್ತಾರೆ. ಅದು ಇನ್ನೊಂದು ಆ್ಯಕ್ಷನ್ ಏನೋ ತೊಗೊಂಡು ಹೊಸ ಟರ್ಮ್ ತೊಗೊಂಡ್ಬಿಡೋದು, ಅವಕಾಶ ಕೊಡಬಾರದು. ಕೃಷ್ಣೋಪಿ ಸರ್ವಂ ವಿಪೃಥೋಹೋ ನಿಶಮ್ಯ ಪ್ರಾಪ್ತ ಸುಧರ್ಮಾಂ ವಿಮನಾಯುವಾಸಿ. ಎಲ್ಲ ಸಭೆಯಲ್ಲಿ ಕೂತ್ಕೊಂಡು, ಸುಧರ್ಮ ಅಂತ ಸಭೆ ಹೆಸರು ಗೊತ್ತಿದೆಯಲ್ಲ, ಕೂತ್ಕೊಂಡು ಅದು ಅಫಿಷಿಯಲ್ ಮೀಟಿಂಗ್. ಅದು ನಾವು ಈಗ ಇದ್ದವ್ರು ಹೇಳ್ತೀವಲ್ಲ, ಪಾರ್ಲಿಮೆಂಟ್ ಹಾಲ್ ಹಾಗೆಲ್ಲ ಕರೆದಾಗೆ ಅಲ್ಲಿ ಮೀಟಿಂಗ್ ಆಗ್ತದೆ. ಕೃಷ್ಣ ಕೂತ್ಕೊಂಡು ತಲೆ ಏನೋ ಒಂಥರ ಡಿಸ್ಟರ್ಬ್ ಆದಾಗ ಕೂತಿದ್ದಾರೆ. ಕೃಷ್ಣ ಸುಖವಾಗಿ ಕೂತ್ರೆ ಏನೋ ಪ್ಲಾನ್ ಮಾಡ್ಯಾರ ಅನ್ಕೋಬಾರ್ದು, ಏನೋ ಆಗ್ಬಾರ್ದು ಆಗೋಗ್ಬಿಟ್ಟಿದೆ ಅಂತ. ವಿಮನಾಯುವಾಸಿ ಅವಾಂಗ್ಮುಖಸ್ತತ್ರ, ಅದು ತಲೆ ಬೇರೆ ತೆಗೆಸ್ಬಿಟ್ಟಿದ್ದಾರೆ. ಯದು ಪ್ರವೀರಾಹ, ಮನೆ ಯಾತ ನೋಡೋದಕ್ಕೆ ಯಾತಕ್ಕದೆ, ತಮ್ಮ ಮನೆ ಒಬ್ಬ ಹುಡುಗಿ ಓಡೋಗ್ಬಿಟ್ರೆ ಯಾರಿಗೆ ಖುಷಿ ಆಗುತ್ತೆ ಅದರಲ್ಲಿ, ಆ ಥರ ತೋರಿಸ್ಬೇಕಂತ. ಆಗಬಾರದು ಆಗೋಗ್ಬಿಟ್ಟಿದೆ ಅಂತ ತೋರಿಸ್ತಾ ತಲೆ ತೆಗೆಸ್ಕೊಂಡು ಮನಸ್ಸು ಕೆಡಿಸ್ಕೊಂಡಾಗಿದ್ದಾರೆ. ಯಾವುದು ಇವ ಅಷ್ಟೇ, ಬೇರೆ ಏನಿಲ್ಲ. ಯದು ಪ್ರವೀರಾಹ ಪ್ರದ್ಯುಮ್ನಾದ್ಯಾಹ ಪ್ರಾಹುರುಚೇರದಂತ. ಪ್ರದ್ಯುಮ್ನ ಚಿಕ್ಕ ಮಕ್ಕಳು ಜೋರ ಕೂಗಾಡ್ತಾ ಇದ್ದಾರೋ, ಬಾಡ್ಯ ಆಯ್ತು, ಹೋಗೋಣ, ಹಿಡಿಯೋಣ, ಹೊಡಿಯೋಣ, ಅಜ್ಜರು ಕೊಂದ ತಲೆ ಸುತ್ತಲ್ಲೇ ಮಾತಾಡ್ತಿರ್ತಾರೆ ಪಾಪ. ಅಂದ್ರೆ ಚಿಕ್ಕವ್ರ ಟ್ರೆಂಡ್ ಹೇಗಿರುತ್ತೆ, ದೊಡ್ಡವ್ರು ಹೇಗೆ ನಡ್ಕೋಬೇಕಾಗ ಅದನ್ನೆಲ್ಲ ತೋರಿಸ್ತಾರೆ. ಬಾಹುರುಚ್ಚೈರ್ನದಂತಹ ಮಾಯಾವ್ರತಂ ತಂ ವಿನಿಹತ್ಯ ಶೀಘ್ರಂ ವಯಂ ಸುಭದ್ರಾಂ ಆನಯಾಮಃ ಕ್ಷಣೇನ ಇತ್ಯುಕ್ತಃ ಇತ್ಯುಕ್ತ ವಾಕ್ಯಾನ್ ಎಲ್ಲಾಯ್ತದ ಇದು ವಾಕ್ಯಾನ್ ಅವದತ್ ಬಲಸ್ತಾನ್ ಕೃಷ್ಣಾಜ್ಞೆಯ ಯಾಂತು ನ ಸ್ವೇಚ್ಛೆಯೈವ. ಅವ್ರೇನು ಹೇಳಿದ್ರು, ಮಾಯಾವ್ರತಂ ತಂ ವಿನಿಹತ್ಯ ಶೀಘ್ರಂ ವಯಂ ಸುಭದ್ರಾಂ ಆನಯಾಮಃ ಕ್ಷಣೇನ. ಅವನು ಮಾಯಾವ್ರತ, ಕಪಟ ಸನ್ಯಾಸಿ, ಅವನು ಕೊಂದಾಕ್ಬಿಡೋಣ, ಸುಭದ್ರ ಕರ್ಕೊಂಬಂದ್ಬಿಡೋಣ ಕೂಗ್ತಾ ಇದ್ದಾರೆ ಒಂದೇ ಸಮಯ. ಆಗ ಬಲರಾಮದೇವರು ಸ್ವಲ್ಪ ಭಾರಿ ಮೆಚ್ಯೂರ್ಡ್ ಆಗಿ ಮಾತಾಡಿದ್ರು. ಇತ್ಯುಕ್ತ ವಾಕ್ಯಾನ್ ಅವದತ್ ಬಲಹ ತಾನ್. ಹಾಗೆಲ್ಲ ಸ್ವಲ್ಪ ಕೂತ್ಕೊಡಿ ಅಂತೆಲ್ಲ ನಿಲ್ಲಿಸಿಬಿಟ್ಟು, ಕೃಷ್ಣಾಜ್ಞೆಯ ಅಂತೂ ನ ಸ್ವೇಚ್ಛೆಯೈವ, ಕೃಷ್ಣದ ಆದೇಶಗಳ ಸ್ವೇಚ್ಛೆ ಇದ್ದಂತ ಅವ್ರು ಅನುಭವಿಸಿದ್ದಾರೆ ಈಗಾಗಲೇ. ತಾವೇನು ಮಾಡ್ಲಕ್ಕೆ ಹೋಗಿ ಎಡವಟ್ಟಾಗಿದೆ ಗೊತ್ತಾಗಿದೆ ಅವರಿಗೆ. ಅದಕ್ಕೆ ನಾವು ಹಾಗೆಲ್ಲ ಇಷ್ಟಪಟ್ಟು ಮಾಡಬಾರ್ದು, ಕೃಷ್ಣ ಹೇಳಿದಾಗ ಕೇಳೋಣ. ಇದೇ ಮತ್ತೆ ಮೊದಲೇ ಬಂದಿದ್ರೆ ಪ್ರಸಂಗನೇ ಬರ್ತೇವೆ. ಡಿಪೆಂಡ್, ಇದು ಒಳ್ಳೇದು. ಮೊದಲು ತಪ್ಪು ಮಾಡಿದ್ರೆ ತಿದ್ಕೋತಾರಲ್ಲ, ಭಾರಿ ದೊಡ್ಡದು. ತುಂಬಾ ಜನ ಹಾಗೆ ಮಾಡೋದಿಲ್ಲ, ಇನ್ನೂ ಬೆಳೆಸ್ತಾರೆ, ಕೊನೆಗೆ ಸೂಯಿಸೈಡಲ್ ಆಯ್ತು. ಅಲ್ಲಿ ಸಾಲ್ವ್ ಮಾಡ್ಕೊಂಡ್ಬಿಡ್ಬೇಕಲ್ಲ. ಜ್ಞಾತವ್ಯಮೇತಸ್ಯ ಮತಂ ಪುರಸ್ತಾತ್ ಹರೇರ್ವಿರೋಧೇ ನ ಜಯೋ ಭವೇದ್ವಃ ಇತ್ಯುಕ್ತ ವಾಕ್ಯೇ ಹಲಿನಿ ಸ್ಮ ಸರ್ವೇ ಪ್ರಪ್ರಚ್ಛುರಾನಮ್ಯ ಜನಾರ್ದನಂ ತಂ. ಜ್ಞಾತವ್ಯಮೇತಸ್ಯ ಮತಂ, ಜ್ಞಾತವ್ಯಂ ಏತಸ್ಯ ಮತಂ ಪುರಸ್ತಾತ್ ಹರೇಃ ವಿರೋಧೇ ನ ಜಯಃ ಭವೇದ್ವಃ. ಎಷ್ಟು ಜ್ಞಾನ ಬಂದಿದೆ ಅವರಿಗೆ. ಹೇಳ್ತಾರೆ, ಜ್ಞಾತವ್ಯಂ ಏತಸ್ಯ ಮತಂ, ಕೃಷ್ಣನ ಅಭಿಪ್ರಾಯ ಮೇಲೆ ತಿಳ್ಕೋಬೇಕು ನಾವು. ಹರೇರ್ ವಿರೋಧೆ, ಈತರು ಎದುರಿಸಿ ಹೋದರೆ ನ ಜಯೋ ಭವೇದ್ವಃ, ನಮಗೆ ಜಯ ಬರೋದಿಲ್ಲ. ಎತ್ತರ ಬಂತಲ್ಲ, ಯತ್ರ ಯೋಗೇಶ್ವರ ಕೃತ ಯತ್ರ ಪಾರ್ಥೋ ಅನ್ನೋದು. ಆದ್ರಿಂದ ಕೃಷ್ಣನ ಮಾತನ್ನು ತಿಳ್ಕೊಂಡೇ ಹೋಗ್ತು. ಕೃಷ್ಣ ತಾನು ಹೇಳ್ತಾನೆ, ಏಮೇ ಮತಂ ಇದಂ ದಿವ್ಯಂ ಅನುಷ್ಠಿಸ್ತಂತಿ ಮಾನವ. ನನ್ನ ಮತವನ್ನು ನಡೆಸಬೇಕು ಅಂತ ಹೇಳ್ತಾನೆ. ಅಲ್ಲೇ ಕೃಷ್ಣನ ಮತ ತಿಳ್ಕೋಬೇಕು ನಾವೇ. ಕೃಷ್ಣ ಏನ್ ಹೇಳ್ತಾನೆ ಕೇಳ್ಕೊಂಡು ಹೋಗ್ಬೇಕು. ನಮಗೂ ಹಾಗೇನೆ ಗಲಾಟೆ ಬಂತು. ವೇದ ಕೃಷ್ಣ ವಾಸಿಷ್ಠ ಕೃಷ್ಣ ವೇದ ಏನ್ ಹೇಳ್ತಾರೆ, ಇದೆ ಗ್ರಂಥ. ಅವ್ರು ಡೈರೆಕ್ಟ್ ಹೇಳೋದಿಲ್ಲ, ಗ್ರಂಥಲ್ಲಿ ಹೇಳಿರ್ತಾರ ಅಂತ ಹುಡುಕ್ಬೇಕಂತ. ಅವ್ರು ಹೇಳಿದ ತಕ್ಕ ನಡ್ಕೋಬೇಕು. ಭವೇದ್ವಹ ಇತ್ಯುಕ್ತ ವಾಕ್ಯೇ ಹಲಿದಿಸ್ವ ಸರ್ವೇ. ಈಗ ಬಲರಾಮರೇ ಹೇಳ್ತಿರ್ಲಿಕ್ಕೇನೆ ಎಲ್ಲರೂ ಹೋದ್ರು, ಕೃಷ್ಣನ ಹತ್ರ ಹೋದ್ರು. ಪ್ರಪ್ರಚ್ಛುರಾನಮ್ಯ ಹತ್ರ ಅಲ್ಲೇ ಕೂತಿದ್ದ ಹತ್ರ ಹೋದ್ರು. ಜನಾರ್ದನಂ ತಂ, ಏನ್ ಮಾಡೋಣ ಅಂತ ಕೇಳಿದ್ರು. ಎಲ್ಲರೂ ಕೇಳ್ಕೊಂಡ್ರು. ಕೃಷ್ಣ ಹೇಳಿ, ಕೃಷ್ಣನ ಮಾತು ಹೇಗಿದೆ ನೋಡಿ, ಆ ಪ್ರಸಂಗ ಹೇಗೆ ಸಾಲ್ವ್ ಮಾಡಬೇಕು, ಅನಲೈಸ್ ಹೇಗೆ ಮಾಡಬೇಕು, ಯಾರಿಗೂ ಹಲ್ಟ್ ಆಗದಂತೆ, ಯಾರಿಗೂ ಇದು ಬರಬಾರ್ದು,
ಸಂಶಯನೂ ಬರಬಾರ್ದು, ಮತ್ತು ಅವರಿಗೆ ಯಾರಿಗೂ ತೊಂದರೆ ಆಗಬಾರ್ದು. ಎಲ್ಲ ಒಳ್ಳೆಯವರಿದ್ದಾರೆ, ವೈಷ್ಣವರ ಮಧ್ಯೆ ವಿರೋಧ ನೆನ್ಪಿಟ್ಕೋಬೇಕು. ಇಬ್ಬರು ಕೃಷ್ಣನ ಕಡೆಯವರೇ. ವೈಷ್ಣವರ ಮಧ್ಯೆ ವಿರೋಧ ಬಂದು ಯಾರನ್ನೂ ಬಿಟ್ಕೊಡ್ಬಾರ್ದು. ಯಾತಕ್ಕೆ? ಎಲ್ಲ ನಮ್ಮವರೇ, ಯಾರನ್ನೂ ಬಿಟ್ಕೊಡಾಗಿಲ್ಲ. ಆದರೆ ವಿಷಯ ಮಾತ್ರ ಸಾಲ್ವ್ ಮಾಡಲೇಬೇಕು. ಹೇಗೆ ಮಾಡಬೇಕು ತೋರಿಸ್ತಾ. ಇವತ್ತು ಬರೀ ಅಡಿಬಡಿ ಕಡೆ ಹಾಗಾಗಬಾರ್ದು. ಇವತ್ತು ವೈಷ್ಣವರಷ್ಟು ಗಲಾಟೆ ಯಾರ ಕಡೆ ಇಲ್ಲ. ನಮ್ಮವರು ಇಷ್ಟೇ. ಫ್ಯಾಮಿಲಿ ಟೈಪ್ ನೋಡ್ತಿದ್ದೀವಿ, ತಪ್ಪದು. ಇವತ್ತು ಪ್ರೈಮ್ ಮಿನಿಸ್ಟ್ರು, ಚೀಫ್ ಮಿನಿಸ್ಟರ್ ಯಾವ ಪಕ್ಷದಿಂದ ಬೇಕಾದ್ರೂ ಎಲೆಕ್ಟ್ ಆಗಿರ್ಬೋದು ಅಂತ. ಬಟ್ ಆಮೇಲೆ ಏನಾಗಿರ್ಬೇಕಂತ? ಈಕ್ವಲ್ ಆಲ್ ಟು ಆಲ್, ಫುಲ್ಲಿ ಬ್ಯಾಲೆನ್ಸ್ಡ್ ಆಗಿರ್ಬೇಕು. ನಮ್ಮ ಪಕ್ಷ ಅಂತ ಮಾತಾಡೋಂಗೇ ಇಲ್ಲ. ಇದು ಪಕ್ಷದ ಮೀಟಿಂಗಲ್ಲಿ ಮಾತಾಡ್ಬೋದು, ಇಲ್ಲಿ ಕಂಟ್ರಿ ಪ್ರಧಾನ ಆಗುತ್ತೆ, ಪಕ್ಷ ಅಲ್ಲ. ಇಲ್ಲಿ ತಮ್ಮ ದೇಶದ ಹಿತ ಅಂತ ಪಕ್ಷದ ಹಿತ ಅಂತ ಮಾತಾಡೋಂಗೇ ಇಲ್ಲ ಅವರು. ದೇಶದ ಹಿತ ಅಂತಾನೆ ಮಾತಾಡ್ಬೇಕು. ಪಕ್ಷದ ಮೀಟಿಂಗ್ ಇದ್ದಾಗ ಮಾತ್ರ ಮಾತಾಡ್ಬೇಕು, ಹೊರತು ಇದನ್ನೆಲ್ಲ ಮಾತಾಡೋಂಗಿಲ್ಲ. ಅದನ್ನ ಅಭ್ಯಾಸ ಮಾಡಿಕೊಂಡ್ರೆ ನಾವು ದೊಡ್ಡ ಪೋಸ್ಟನ್ನು ಕಡಿಮೆ ಮಾಡ್ಕೊತಿದ್ದೇವೆ. ರೈಟ್ ಜಾಸ್ತಿ ಇದೆ, ಕಡಿಮೆ ಮಾಡ್ಕೊತಾ ಇದ್ದ. ಮುಂದೆ ಬಂದುಬಿಟ್ಟು ಸಾಲ್ವ್ ಮಾಡಿದ್ರೆ ತುಂಬಾ ಜನ ಮಾಡ್ತಾರೆ ಗೊತ್ತಾ. ಎಷ್ಟೋ ದಿನ ನೋಡಿ ಬಿಟ್ಟೇ ಬಿಡ್ತಾರೆ, ಮಾಡೋದೇ ಇಲ್ಲ. ಅತೇನೋ ಎರಡು ಮಾಡಿದ್ರೆ ಸರಿ, ಕೆಲವರು ಬೇಡ ತಂಟೇನೆ ಬೇಡ ಬಿಟ್ಟೇ ಬಿಡ್ತಾರೆ. ಹೇಗೂ ತಪ್ಪಾಗುತ್ತೆ. ಉಪವಾಸ ಮಾಡಿ ತಪ್ಪು ಮಾಡಿಕೊಡೋಕ್ಕಿಂತ ಊಟ ಮಾಡಿ ಕುಡಿಗಟ್ಟರು ಸುಖ ಇಲ್ಲ ಅಂತ ಹೇಳ್ತಾರಲ್ಲ, ಹಾಗಾಗ್ಬಾರ್ದು. ಅದೇನು ಯೋಚನೆ ಮಾಡ್ಬೇಕು. ನೀವೇನಾರ ಮಾಡ್ಕೊಡಿ ಅನ್ಬಾರ್ದು, ಜವಾಬ್ದಾರಿ ಅಲ್ಲ ಅದು. ಏನಾರ ಮಾಡ್ಕೊಡಿ. ಮಧ್ಯೆ ಬಸ್ ಕೆಟ್ಟವ್ರು ಏನ್ ಮಾಡುತ್ತೆ, ಇಮಿಡಿಯೇಟ್ ಏನ್ ಮಾಡ್ತಾರೆ ಪಾಪ, ಅವರು ವ್ಯವಸ್ಥೆ ಮಾಡ್ತಾರೆ. ನಿಮ್ಮ ಹಣೆ ಬಾರ ಅಂತ ಗೊತ್ತು, ಬಜಿತಾ ಇದೆ, ಬರೋದು ಯಾರು ಬರಲ್ಲ ಅವನ ಹತ್ರ. ಜವಾಬ್ದಾರಿ ಹೊತ್ಕೋಬೇಕು. ಇವತ್ತು ನಾವು ಮಾಡ್ತಾ ಇಲ್ಲ ಅದನ್ನ. ಇವತ್ತು ಸಮಾಜ ಚೇಂಜ್ ಆಗಿದೆ. ಹಿಂದೆ ಇಮಿಡಿಯೇಟ್ ಕಮ್ಯುನಿಕೇಷನ್ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಬಟ್ ವಿತ್ ಇನ್ ನೋ ಮೂಮೆಂಟ್ ಮಾಡ್ಬೋದು ಎವ್ರಿಥಿಂಗ್, ಎಲ್ಲರಿಗೂ ತಿಳಿಸ್ಬೋದು. ಹಿಂದೆ ಸಾಧ್ಯನೇ ಇರಲಿಲ್ಲ. ಆದ್ರಿಂದ ಅಲ್ಲೆಲ್ಲೇ ಪಾಪ ಬೇರೆ ಬೇರೆ ಮಾಡ್ಕೋತಾ ಇದ್ರು. ಅಲ್ಲಿ ಲೆಕ್ಕ ಹಾಕ್ಬಿಟ್ಟು ತಾವು ತೋಚೋದು ಮಾಡಿಬಿಡ್ತಿದ್ವಿ. ಈಗ ಆ ರೀತಿ ಮಾಡೋಂಗಿಲ್ಲ. ತುಂಬಾ ಅನುಕೂಲಗಳು ಜಾಸ್ತಿ ಈಗ. ಅದನ್ನ ನಾವು ಈ ಕಾಲಕ್ಕೆ ನಾವು ಸುಮ್ಮನೆ ಇದ್ದು ಬಿಟ್ರೆ ಮುಂದೆ ಅದು ಸಾಲ್ವ್ ಮಾಡಕ್ ಬರೋದಿಲ್ಲ. ಹಾಗಾಗಿ ಅದನ್ನ ಸಾಲ್ವ್ ಮಾಡ್ತಾರೆ. ಅಥಾಬ್ರವೀದ್ ವಾಸುದೇವೋ ಅಮಿತೌಜಾಹ ಶೃಣ್ವಂತು ಸರ್ವೇ ವಚನಂ ಮದೀಯಂ ಪುರೈವೋಕ್ತಂ ತನ್ಮಯ ಕನ್ಯಕಾಯ ಮಾಯಾವ್ರತೋ ನಾರ್ಹತಿ ಸನ್ನಿಧಿ ಸ್ಥಿತಿಂ. ಹೇಗಿರ್ತೆ ಸಿಸ್ಟಮೆಟಿಕ್ ಪ್ರೆಸೆಂಟ್ ಮಾಡ್ತಾರೆ ಕೃಷ್ಣ. ಹೇಗಿರ್ತ ಮಾತಾಡಿ ನಿಧಾನವಾಗಿ ಶುರು ಮಾಡ್ತಾರೆ. ಅಥ ಅಬ್ರವೀತ್ ವಾಸುದೇವ ಅಮಿತೌಜಾಹ ಶೃಣ್ವಂತು ಸರ್ವೇ ವಚನಂ ಮದೀಯಂ. ಎಲ್ರು ಈಗಲಾರು ನನ್ನ ಮಾತು ಸರಿಯಾಗಿ ಕೇಳಿಕೊಡ್ರಿ. ಪುರೈವೋಕ್ತಂ ಮೊದಲೇ ಹೇಳಿದೆ ನಾನು. ಇತ್ಯಾರೀತ ಮಯಾ ಕನ್ಯಕಾಯ ಮಾಯಾವ್ರತಃ. ಕಪಡ ಸನ್ಯಾಸಿ ಗಂಟೆ ಕಾಣಿಸ್ತಾರೆ, ಅದರಿಂದ ತಿಳ್ಕೋಬೇಡಿ. ನಾರ್ಹತಿ ಸನ್ನಿಧಿ ಸ್ಥಿತಿ, ನಮ್ಮ ಹತ್ರ ಇಟ್ಕೊಳ್ಳೋದೇ ಸರಿಯಲ್ಲ, ಅದು ಕನ್ಯಾಗಾರದಲ್ಲಿ ಇಟ್ಕೊಳ್ಳೋದ. ಎಷ್ಟು ತಪ್ಪು ಮಾಡಿದ್ದಾರೆ, ನಮ್ಮ ಮೊದಲೇ ಹೇಳಲಿಲ್ಲ ಅಂತ ಹೇಳಿದ. ಈಗ ತನ್ನ ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಏನಾದ್ರು ಮಾಡಿದ್ರೆ ಮೊದಲೇ ಹೇಳಿದ್ದೆ ನಾನು ಆಗ್ಲೇನೆ. ಶಾಸ್ತ್ರ ಬರೆದಿಟ್ಟಾಗಿದೆ ಈಗಾಗಲೇನೆ. ನೀವು ನೋಡೋದಿಲ್ಲ ಅಂದ್ರೆ ನಿಮ್ ತಪ್ಪಿದೆ, ನಮ್ ತಪ್ಪಲ್ಲ ಅಂತ ಅರ್ಥ. ತಾಮೇ ವಾಚಂ ನಾಗ್ರಹೀತ್ ಅಗ್ರಜೋಯಂ. ನನ್ನ ಮಾತನ್ನ ಅಣ್ಣ ಕೇಳಲಿಲ್ಲ, ನಾವೇನು ಮಾಡಾಗಿಲ್ಲ. ಅಣ್ಣ ಕೇಳಿ, ಯಾರೋ ಕೇಳಲಿಲ್ಲ ಅಂದ್ರೆ ನೀನೇನು ಮಾಡ್ತಿದ್ದೆ ಅಂತಾರೆ. ಅಣ್ಣ ಕೇಳಲಿಲ್ಲ, ಏನೋ ಮಾಡಕ್ ಬರೋದಿಲ್ಲ. ಅಗ್ರಜೋಯಂ ಬಹೂನ್ ದೋಷಾನ್ ವ್ಯಾಹರತೋಪ್ಯತೋಮಯ. ಎಷ್ಟು ಹೇಳಿದ ಗೊತ್ತಾ? ಯುವ ಬಲಿ ದರ್ಶನೆಯೋ ಅತಿವಾಗ್ಮಿ. ಎಷ್ಟು ಕಾರಣ ಹೇಳಿದೆ, ಒಂದು ಕೇಳಲೇ ಇಲ್ಲ ನೋಡಿ. ಬಹೂನ್ ದೋಷಾನ್ ವ್ಯಾಹರತಃ ಅಪಿ ಅತೋಮಯ. ಎಷ್ಟು ದೋಷ ಹೇಳಿದ್ರು ಕೇಳಲೇ ಇಲ್ಲ. ಇಂಡೈರೆಕ್ಟ್ಲಿ ಬೈದಾಗಾಯ್ತು. ನೀನು ಅಂತ ಅವ್ರಿಗೆ ಹೇಳಲಿಲ್ಲ. ಈ ತರ ಹೇಳಿದ್ರಿಂದ ತಪ್ಪು ಅಂತ ಹೌದು, ಡೈರೆಕ್ಟ್ ಹೇಳ್ತಾ ಇಲ್ಲ. ಅರುಲ್ಲಂಘ್ಯತ್ವಾದ್ ಅಗ್ರಜೋ ಅನುಪ್ರವೃತ್ತ ಕನ್ಯಾಗೃಹೇ ವಾಸನೆ ಕೂಟ ಬುದ್ಧೇ. ಅರುಲ್ಲಂಘ್ಯತ್ವಾತ್ ಅಗ್ರಜ ಅನುಪ್ರವೃತ್ತ. ಅಣ್ಣನ ಮಾತನ್ನು ಮೀರಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಫಾಲೋ ಮಾಡಿದೆ. ಏನ್ ಮಾಡಕ್ಕಾಗುತ್ತೆ? ಕನ್ಯಾಗೃಹೇ ವಾಸನೆ ಕೂಟ ಬುದ್ಧೇ. ಇವ್ರು ಇಷ್ಟು ಬೋಸ್ಗಾರ ಅಂತ ನನಗೆ ಗೊತ್ತು, ಇಷ್ಟು ಬೋಸ್ಗಾರ ನನಗೆ ಗೊತ್ತು. ಕೂಟ ಬುದ್ಧಿ ಯಾವಾಗ ಕರ್ಸತ್ತೆ, ಏನ್ ಮಾಡ ಮಕ್ಕಳೇ ಗಲಾಟೆ ಮಾಡ್ಲಿಕ್ಕೆ ಬಂದಾಗ ಒಬ್ರು ಬೈಬೇಕು ಎದುರಿನವ್ರನ್ನ. ಇವ್ರು ಅರ್ಧ ಸಮಾಚಾರ ಆಗ್ತಾರೆ. ಇಬ್ಬರನ್ನು ಬೈದ್ಬಿಟ್ರೆ ಏನಾಗತ್ತೆ? ಇಬ್ಬರು ಜಾಗದಲ್ಲಿ ಕಡಗತ್ತೆ. ಒಬ್ಬರ ಕಡೆ ಮರದ ಮಾಡಿ, ತಪ್ಪು ಮಾಡಿದ್ರೆ ಬೈದಾಗ ಮಾಡಿ, ಆಮೇಲೆ ಸ್ವಂತ ಬಂದ್ ಮಾಡ್ಬೇಕು. ಇಲ್ಲವ್ರು ಏನ್ ಮಾಡ್ತಾರೆ, ಪಕ್ಷಪಾತಿ ಅಂತ ತಿಳ್ಕೊಂಡ್ಬಿಡ್ತಾರ. ತಪ್ಪಿತಸ್ಥರು ಬೈದಾಗ ಮಾಡ್ಬೇಕು, ಆಮೇಲೆ ಎಲ್ಲ ಸರಿ ಮಾಡ್ದಾಗ ಮಾಡ್ಬೇಕು. ಇದು ಕೃಷ್ಣ. ಎಲ್ಲರೂ ಕೃಷ್ಣ ಬಂದು ಮಕ್ಕಳಿರ್ತಾನೆ. ಕೃಷ್ಣನ ಮೇಲೆ ಎಲ್ಲರೂ ಮಕ್ಕಳಿದ್ದಾಗ ಲೆಕ್ಕ. ಅವ್ರ ಗಲಾಟೆ ಹೇಗೆ ಸಾಲ್ವ್ ಮಾಡ್ಬೇಕು ತೋರಿಸ್ತಾನೆ. ಅರ್ಜುನ ಎಂಥವ್ರು ನೋಡಿದ್ರೆ ವ್ಯವಸ್ಥೆ ತಾನು ಮಾಡಿದ್ದಾನೆ, ಕೂಟ ಬುದ್ಧಿ ಅಂತ ಬೈತಾರ. ಕೂಟ ಬುದ್ಧಿ ಅರ್ಜುನ ಗೊತ್ತಾಯ್ತಾ ಅಂತ ಹೇಳಿದ. ಕೂಟ ಬುದ್ಧೇ ವ್ಯಾಹರತೋ ಅಪಿ ಅತೋಮಯ ಅರುಲ್ಲಂಘ್ಯತ್ವಾದ್ ಕನ್ಯಾಗೃಹೇ ವಾಸನೆ ಕೂಟ ಬುದ್ಧೇ. ಅತೀತಶ್ಚಾಯಂ ಕಾರ್ಯಯೋಗೋ ಅಸಮಕ್ಷಂ ಹೃತ ಕನ್ಯಾ ನೋತ್ರಕ ಮಾನಹಾನಿ. ಭೂಯಸ್ತರಾಂ ಮಾನಿನಸ್ತಸ್ಯ ಚಾಸ್ಯಾತ್ ಜಾತಾಚವೋ ವಿಪೃಥೋ ಪಾರ್ಥತಾಸ್ಯ. ಈಗ ಮತ್ತೇನಾಯ್ತು? ಈಗ ಹೋಲಿ ಬಿಡಿ, ಇಷ್ಟೆಲ್ಲ ಮಾತಾಡ್ತಾ ಅತೀಶ್ಚಾಯಂ ಹೋಗಿ ಅದೆಲ್ಲ ಹಳೆ ವಿಷಯ. ಇಷ್ಟನ್ನು ಬೈದ್ಬಿಟ್ಟು ಅದೆಲ್ಲ ಹಳೆ ವಿಷಯ, ಹೋಗಿ ಬಿಡಿ ಅದೆಲ್ಲ ಕೂಡ. ಅತೀತಶ್ಚಾಯಂ ಅಂದ್ರೆ ಇದ್ರದ್ದು ಏನಾಯ್ತು ಅಲ್ಲಿಗೆ, ಆ ವಿಷಯ ಬಿಟ್ಟು ಬಿಡೋದು. ಮತ್ತಾರು ಮಾತಾಡಕ್ ಬೇಕಾಗಿಲ್ಲ. ಈಗ ಪ್ರೆಸೆಂಟ್ ಇದನ್ನ ನೋಡ್ಕೋಬೇಕಷ್ಟೇ ನಾವೀಗ.
ಅತೀತಶ್ಚಾಯಂ ಕಾರ್ಯಯೋಗ ಅಸಮಕ್ಷಂ. ನಮ್ಮ ಈಗ ಒಂದು ಕೆಲಸ ನಡೆದೋಯ್ತು. ಈಗ ಒಂದು ಪುಣ್ಯ ಅಸಮಕ್ಷಂ, ನಾವಿಲ್ದಾಗ ನಡೀತು ಅಂದ್ರೆ ನಮ್ಮ ಮರ್ಯಾದೆ ಉಡೀತು ಅಂತ ಅರ್ಥ. ನಾವಿದ್ದಾಗ ಮಾಡಿದ್ರೆ ಏನಾಗ್ತಿತ್ತು ಅರ್ಜುನ, ಅಕಸ್ಮಾತ್ ನೀವೆಲ್ಲ ಊರಲ್ಲೇ ಇದ್ರಿ, ನೋಡಿ ಕೃಷ್ಣ ವ್ಯವಸ್ಥೆ ಆಗಿ ಮಾಡಿದ್ದು, ಊರಲ್ಲಿ ಬಲರಾಮ ದೇವ ಊರ ಎಲ್ಲಾರು ಇದ್ರು, ಅರ್ಜುನ ಹೇಳ್ಕೊಂಡೋದ, ನೀವು ಮರ್ಯಾದೆ ಏನಾಗ್ತಿತ್ತಾಗ ಗೊತ್ತಾಯ್ತಾ, ನಿಮ್ಮ ಕೈಲಿ ಆಗೋದಿಲ್ಲ ಅಂತ ಆಗ್ತಿತ್ತು. ಕೃಷ್ಣ ಅದಕ್ಕೆ ಅವರು ಮರ್ಯಾದೆ ಕಳೆದಂತೆ ವ್ಯವಸ್ಥೆ ಮಾಡಿದ್ರು, ಅವ್ರ ಆಬ್ಜೆನ್ಸ್ ಅಲ್ಲಿ ಮಾಡಿದ, ಪ್ರೆಸೆನ್ಸ್ ಅಲ್ಲಿ ಆಗಬಾರ್ದು. ಇದೆಲ್ಲ ಬಹಳ ಮುಖ್ಯವಾದ ಅಂಶ ಇದು ರಾಜತಂತ್ರ. ಮತ್ತೆ ಸರಿಯಾಗಿ ಓದ್ತಾ ಹೋದ್ರೆ ಎಷ್ಟು ರಾಜಕೀಯ ಹ್ಯಾಂಗ್ ನೋಡ್ಕೋಬೇಕು. ಮನೆಯಲ್ಲಿ ಒಂದು ರೀತಿ ರಾಜಕೀಯ ಇದ್ದಾಗಿರುತ್ತೆ. ಭಿನ್ನ ನಾಲ್ಕಿದ್ರೆ ಬೇರೆ ಬೇರೆ ಪಕ್ಷ ಆದಾಗ ಎಲ್ಲರೂ ಬೇಕಾದವರೇ ಹ್ಯಾಂಗ್ ಮಾಡಬೇಕು ಅಂತ ಹೇಳ್ತಾರೆ. ಆದ್ರಿಂದ ಈತನನ್ನ ನಾವು ಇಲ್ಲದ ಕಾಲಕ್ಕೆ ನಡೀತೋ. ಆದ್ರಿಂದ ನಾತ್ರಕ ಮಾನಹಾನಿ, ನಮ್ಮ ಮರ್ಯಾದೆ ಅಂತೂ ಹೋಗಿಲ್ಲ. ನಮ್ಮ ಮರ್ಯಾದೆ ಯಾರ ಮರ್ಯಾದೆನೂ ಹೋಗಿಲ್ಲ. ನಾವಿದ್ದಿದ್ರೆ ಅಂತಿದ್ದರು, ನಾವಿದ್ರೆ ಹೇಗಾಗ ಬಿಡ್ತಿದ್ದಿಲ್ಲ ಅಂತ ಹೇಳೋದಿಲ್ಲ. ಸೊ ಯು ಆರ್ ಸೇಫ್. ಇನ್ನ ಮರ್ಯಾದೆ ಯಾರು ಹೋಗಿದೆ ಆಕ್ಚುಲಿ ಗೊತ್ತಾ, ಅರ್ಜುನನ ಮರ್ಯಾದೆ ಹೋಗಿರೋದು ಅಂತ ಹೇಳ್ತಾರೆ. ಯಾತಕ್ಕೆ, ಭೂಯಸ್ತರ ಮಾನಿನ ಸಸ್ಯ ಸಾಸ್ಯಾತ್. ಅರ್ಜುನಿಗೆ ಭಾರಿ ಒಂದು ಗೌರವ ಇತ್ತು. ಏನಂತ, ಮಹಾವೀರ ಹಾಗೆಲ್ಲ. ಈ ಕತ್ ಕರ್ಕೊಂಡು ಹೋಗಿದ್ದಾನೆ, ಅಲ್ಲೇನು ಮರ್ಯಾದೆ ಹೋದಾಗಲಿಲ್ಲ ಅಂತಂದೀಗ. ಆದ್ರೆ ಅರ್ಜುನ ಮರ್ಯಾದೆ ಹೋದಾಗ ಆಯ್ತು ಅಷ್ಟೇ, ನಿಮ್ಮ ಮರ್ಯಾದೆ ಹೋಗ್ಲಿಲ್ಲ. ಈಗ ಮಾಡಿ ಆಮೇಲೆ ಹೋಗ್ತಾರೆ ಅಂತ ಇಷ್ಟೆಲ್ಲ ಅರ್ಜುನ ಬೈತಾರೆ. ಅರ್ಧಕ್ಕರ್ಧ ಏನಾಯ್ತು, ಅವರಿಗೆ ಸಮಾಧಾನ ಆಯ್ತು. ಅಂದ್ರೆ ಕೃಷ್ಣ ಮೋಸ ಮಾಡಿಲ್ಲ ಅಂತ ಅನ್ಕೋಬೇಕು ಇವರೆಲ್ಲ. ಈಗ ಆ ಕಡೆಯಿಂದ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಅಂತ ಪ್ರಾಬ್ಲಮ್ ಟ್ಯಾಕಲ್ ಮಾಡ್ಬೇಕಾದ್ರೆ ಬಿಡ್ದವ್ರು ತಕ್ಷಣ ಹೇಳ್ಬಿಟ್ರೆ ಎದ್ದೋಗ್ಬಿಡ್ತಾರೆ, ಅವ್ರ ಪಾರ್ಟಿ ಹೋಗಿ ಅಂತೇಳಿ ಹೋಗಬಾರದು. ಅದಕ್ಕೆ ಅರ್ಜುನ್ ಸಾಕಷ್ಟು ಬೈದಾಗ ಮಾಡಿಬಿಟ್ಟು ಈಗ ಹೇಳ್ತಾನೆ, ದೇಯಾತೋ ವಿಪೃತೋಹೋ ಪಾರ್ಥತಾಸ್ಯ. ಯಾವುದೋ ಸನ್ಯಾಸಿ ಕರ್ಕೊಂಡು ಯೋಚನೆ ಮಾಡಬೇಕಾಗಿತ್ತು. ವಿಪೃತ ಹೇಳಿದ, ಅರ್ಜುನ ಅಂತ ಹೇಳಿದ. ನೋಡಿದ್ರ, ಅರ್ಜುನ ಅಂತ ಹೇಳಿದ. ಈಗ ಅರ್ಜುನ ಅಂತ ಗೊತ್ತಾಗ ಮಾಡಿ ಈಗ ಹೇಳ್ತಾನೆ, ಅತ್ ಯಾರು ಗೊತ್ತಾ ಅರ್ಜುನ, ದೇಯಾಚ ಕನ್ಯಾ ನಾಸ್ತಿ ಪಾರ್ಥೇನ ತುಲ್ಯ. ಸುಭದ್ರನ ಕರ್ಕೊಂಡೋದ ಅರ್ಜುನ ಅಂತ ತಿಳ್ಕೊಂಬ. ಆಯ್ತು, ಈಗ ನಾವು ಹುಡುಗಿ ಮದುವೆ ಅಂತೂ ಮಾಡ್ಬೇಕಾ, ವರ ಒಳ್ಳೆಯವ್ರು ಸಿಗ್ಬೇಕಾ. ಅರ್ಜುನ ಎಂಥ ವರ, ಈಗ ಹುಡುಕಿರು ಅಂತ ವರ ಸಿಗೋದಿಲ್ಲ ಅಂತ ವರ ಬಂದಿದ್ದಾರೆ. ಪ್ರಶಂಸೆ ಬರ್ತಾರೆ. ಈಗ ಇದ್ದ ಬಲ್ಲದರು ಬೈತಾರೆ, ನೀನು ಹುಡುಕಿದ ವರ ಹೇಗಿದ್ದ ಸುರಿಯೋದ, ಇವನೆಂಥ ವರ ನೋಡಿ. ದೇಯಾಚ ಕನ್ಯಾ ನಾಸ್ತಿ ಪಾರ್ಥೇನ ತುಲ್ಯ. ಅರ್ಜುನ ಸವಾರ ಯಾರಿದ್ದಾರೆ ಗೊತ್ತಾ ಅಂತ ಹೇಳ್ತಾರೆ. ಇಷ್ಟು ಪ್ರಶಂಸೆ. ಈಗ ಇಷ್ಟು ನಿಂದೆ ಮಾಡಿ ಅದ್ರ ಕಾನ್ಫಿಡೆನ್ಸ್ ಬರ್ತಾರ. ಇಷ್ಟು ನಿಂದೆ ಮಾಡಿದಾಗ ಏನಾಗ್ತಾರೆ, ಓಪನ್ ಮೈಂಡ್ ಫ್ರೀ ಆಗ್ತಾರೆ. ಹಾಗೆ ಹೇಳ್ತಾನೆ, ತುಲ್ಯ, ತುಲ್ಯ ಅಂದ್ರೆ ಸಮಾನ. ವರಹ ಅಸ್ಮಾಕಂ ಕೌರವೇಯಶ್ಚ ಪಾರ್ಥ. ಯಾರಾತ, ಕುರುವಂಶದವನು. ಕುರುವಂಶ ಬಹಳ ಪ್ರತಿಷ್ಠಿತವಾದ ವಂಶ. ಕುರುಕ್ಷೇತ್ರ ಅಂತ ಹೆಸರಲ್ಲೇ ಇದೆ ಇವತ್ತು ಕೂಡ. ಇವತ್ತಿಗೂ ಹೆಸರು ಚೇಂಜ್ ಆಗಿಲ್ಲ. ಅಂಥ ವಂಶದವನು. ವಂಶ ಸರಿ ಇದೆ ಅಂತ ಆಯ್ತು. ಮೊದ್ಲೇನ್ ತೋರಿಸ್ತಾನೆ ಕೃಷ್ಣ, ಈಗ ವರ ಕನ್ಯೆ ಮೊದ್ಲೇನ್ ಹುಡುಕ್ಬೇಕು, ವಂಶ ಹುಡುಕ್ಬೇಕು ಅಂತ ಹೇಳ್ತಾ. ಇದು ತುಂಬಾ ಜನ ಗೊತ್ತಿರೋ, ಏನೋ ಹುಡುಕಿ ಬಿಡ್ತಾರೆ. ಆ ವಂಶ ತಗೊಂಡು ಏನ್ ಮಾಡ್ತೀವಿ, ಆ ಕಾಲ ಬಂದಿದೆ. ವಂಶದಲ್ಲಿ ಏನಿರುತ್ತೆ, DNA ಅಂತ ಹೇಳೋದಿಲ್ಲ, ಆ ಟೈಪು ಗುಣಗಳೆಲ್ಲ ಬಂದಿರುತ್ತೆ ವಂಶದಲ್ಲಿ. ಅದು ಸೂಟ್ ಆಗ್ತಾರೆಲ್ಲ ಗೊತ್ತಾಗುತ್ತೆ. ಇದಕ್ಕೆ ತಾನೇ ಯೋಚನೆ ಮಾಡೋದಿಲ್ಲ. ಅದನ್ನ ಕೃಷ್ಣ ಮೊದಲು ತೋರಿಸ್ಕೊಡ್ತಾನೆ. ಇದೆಲ್ಲ ತುಂಬಾ ಎಜುಕೇಟಿವ್ ಇದು. ಕೌರವೇಯಶ್ಚ ಪಾರ್ಥ. ಇನ್ನೊಂದು, ಪೌತ್ರಶ್ಚ ಕೃಷ್ಣಶ್ಚ ಸುಪೂರ್ಣ ಶಕ್ತೇ. ವೇದವ್ಯಾಸನ ಮೊಮ್ಮಗ, ಹೌದಲ್ಲ. ಪಾಂಡವರು ಯಾರ ಮಕ್ಕಳು, ಪಾಂಡವರಾಜನ ಮಕ್ಕಳು. ಪಾಂಡವರಾಜ ಯಾರು, ವೇದವ್ಯಾಸರ ಮಗ. ಕೃಷ್ಣನ ಮೊಮ್ಮಗ, ವೇದವ್ಯಾಸರ ಮೊಮ್ಮಗ. ಇನ್ನೇನ್ ಬೇಕದಕ್ಕೆ ಅಂದ್ರೆ, ವಂಶ ಅಂಬೋದು ಲಾಂಗ್, ಈ ತಾತ ಅಂಬೋದು ಹತ್ರ. ಅಂದ್ರೆ ವಂಶ ಆಗಿದೆ, ಹತ್ರದಲ್ಲ ವಂಶದ ಕ್ವಾಲಿಟಿ ಮೇಂಟೈನ್ ಆಗಿದೆ ಅಂತ ಅರ್ಥ. ಹಿಂದಕ್ಕೂ ಹಾಗಿದ್ದು ಕೆಟ್ಟೋಗಿದೆ ಅಲ್ಲ. ಒಳ್ಳೆ ವಂಶ, ಒಳ್ಳೆಯ ತಂದೆ, ಒಳ್ಳೆಯ ತಾತ. ಪೈತೃಶ್ವಸೇಯ, ನಮ್ಮ ಸಂಬಂಧ ಹೇಗಿದೆ ಗೊತ್ತಾ. ಈಗ ನಮ್ಮ ತಾಯಿಯ ಸೋದರಡಿಯ ಗೊತ್ತಾಯ್ತು. ಈ ಕಡೆಯಿಂದ ಏನಾಗ್ಬೇಕು ಅವರೆಲ್ಲ, ನಮಗೆ ಸೋದರಡಿಯ, ನಮ್ಮ ತಾಯಿಗೆ ನಮ್ಮ ಸೋದರತ್ತೆ ತಾನೆ ಕುಂತಿಯ ಮಗ, ಸೋದರ ಮಗ ಆತ, ಹತ್ರ ಬಂಧುವಾದ. ವಂಶ ತಾತನ ಹೆಸರು ಹೇಳಿ ಈಗ ನಮಗೆ ಹತ್ರ ಆಗಿತ್ತಂತೆ, ನಮಗೂ ಹತ್ರ ಆಯ್ತು. ಪೈತೃಶ್ವಸೇಯ ವೀರತಮಃ, ಇದೆಲ್ಲ ವಂಶ ಆಯಿತು, ಇದಾಯ್ತು. ಇನ್ನು ಹುಡುಗ ಹಾಗೆ ಭಾರಿ ವೀರತರ ವೀರತಮ, ಮಹಾವೀರ ಅರ್ಜುನ. ಗುಣಾಢ್ಯ, ಒಳ್ಳೆ ಗುಣವಂತ ಜೊತೆಗೆ. ಗುಣವರ ಏನಿರ್ಬೇಕು, ವೀರನಾಗಿರ್ಬೇಕು, ಗುಣವಂತನಾಗಿರ್ಬೇಕು. ಆ ಅರ್ಥ್ಯೋ ಅಸ್ಮಾಭಿಹಿ, ಇನ್ನು ಹೇಳ್ಬೇಕಂದ್ರೆ ನಾವು ಹುಡ್ಕೊಂಡು ಹೋಗ್ಬೇಕಾತನ. ಅರ್ಥ್ಯ ನಾವು ಕೇಳಬೇಕಾಗಿತ್ತು ಹೋಗಿ. ಅರ್ಥಕಲ್ಪಿತ ಕಲ್ಪೋ ಬರುತ್ತಲ್ಲ, ಅಲ್ಲಿ ತುಂಬಾ ಜನ ತಪ್ಪಿಡುತ್ತೆ. ಅರ್ಥಕಲ್ಪಿತ ಕಲ್ಪೋ ಅಂತ ಹೇಳ್ಬಾರ್ದು, ಅರ್ಥಕಲ್ಪಿತ ಕಲ್ಪೋ. ಅರ್ಥ್ಯ ನಾವು ಹೋಗಿ ಕೇಳ್ಬೇಕಾಗಿತ್ತು. ಸತ್ಯ ನಮ್ಮ ಗಂಜನ ಕೊಡ್ತೀವಿ ಮದ್ವೆ ಆಗಯ್ಯ ಅಂತ ಹೇಳಿ ತಾನೇ ಕರ್ಕೊಂಡು ಹೋಗಿದ್ದಾನೆ. ಎಷ್ಟು ಶ್ರಮ ಉಳಿತಾನೆ ನಮಗೆ ಗೊತ್ತಾ. ಈಗ ಶ್ರಮ ಉಳಿತು, ಹೊರಲ ಎಲ್ಲ ಉಳಿದು ಹೋಗ್ಬಿಡುತ್ತೆ. ಈಗ ಆದ್ರಿಂದ ನಮ್ಮ ಕೂತಲ್ಲೇ ಬಂದಾಗ ಆಯ್ತು, ಈಗ ಹೊಡ್ತಾ ಇದ್ದಾರೆ. ಅದು ಅರ್ಥ್ಯೋ ಅಸ್ಮಾಭಿಹಿ ಸ್ವಯಮೇವ ಆಹಾರತ್ಸ. ಅಂತ ವ್ಯಕ್ತಿ ತಾನೇ ಬಂದು ಕರ್ಕೊಂಡು ಅಪಹರಣ ಮಾಡಿಬಿಟ್ನಲ್ಲ.
ಶಕ್ರಾತ್ಮಜೋ ನಾತ್ರ ನ ಕಾರ್ಯಹಾನಿ. ಇಂದ್ರದೇವರ ಅವತಾರ ಬೇರೆ, ಇಂದ್ರನ ಮಗ ಬೇರೆ. ನಮ್ಮ ಕೆಲಸ ಏನಪ್ಪ ಕೆಟ್ಟಿದೆ ಈಗ, ನೀವು ಹೊಡಿ ಬಡಿ ಕಡಿ ಅಂತ ಮಾತಾಡ್ತಿರಲಿ, ಏನಾಗಬಾರದ್ದಾಗಿದೆ ಈಗ, ಆಗಬೇಕಾದ್ದೇ ಆಗಿದೆ, ಬೇರೆ ಏನು ಆಗೇ ಇಲ್ಲ, ಸರಿಯಾಗಿದೆ. ನ ಕಾನಹಾನಿ, ನಮ್ಮ ಮರ್ಯಾದೆ ಹೋಗಿಲ್ಲ, ಆತನ ಮರ್ಯಾದೆ ಹೋಗಿದೆ, ನಮ್ಮ ಕೆಲಸ ಆಗಿದೆ, ಅಂತವರ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಸಿಕ್ಕಿದ್ದಾನೆ. ಒಬ್ಬಾದ ಏನ್ ಮಾಡ್ತಾರೋ ಮಾಡ್ರಿ, ಈಗ ಹೇಳ್ತಾರೆ ಅನುದೃತ್ತೈನಂ. ಈಗ ಒಂದು ಸಮಸ್ಯೆ ಬರುತ್ತೆ, ಯೋಚನೆ ಮಾಡಿ ಅಂತ ಹೇಳ್ತಾರೆ. ನೀವು ಯಾರು ಇದ್ದಿಲ್ಲ, ನಾವಿದ್ದಿಲ್ಲ, ಅರ್ಜುನ ಕರ್ಕೊಂಡು ಹೋದ, ಆಯ್ತು. ಈಗ ನೀವು ಹೋಗ್ತೀರಿ, ಯುದ್ಧಕ್ಕೆ ಹೋಗ್ತೀರಿ ತಿಳ್ಕೊಳ್ಳಿ. ಈಗ ನೀವು ಸೋತು ಬಂದ್ರೆ ಗತಿ ಏನಾಗತ್ತೆ ಇವರೀಗ? ಕೈ ತೋರಿಸಿ ಅವಲಕ್ಷಣಾಗುತ್ತೆ. ಇದ್ರು ನಿಮ್ಮ ಹಣೆ ಬರ ಇಷ್ಟ ಆಗುತ್ತೆ, ಗೊತ್ತಾಯ್ತಾ? ಈಗ ಹೋದ್ರೆ ಸೋಲೋದು ಗ್ಯಾರಂಟಿ ಅವ್ರು. ಯಾತಕ್ಕೆ? ಭೀಮ ಇರ್ತಾರೆ, ಯಾರು ಸೇರ್ಕೊಂಡ್ಬಿಟ್ರೆ ಸೇಫ್ ಆಗಿಬಿಟ್ಟಿದ್ದಾರೆ ಅತ್ತೆ ಆಗ್ಲೇ. ಭೀಮಾರ್ಜುನ ಜೊತೆಗೆ ಎದ್ದು ಬಿಡ್ತಾನೆ. ಅರ್ಜುನಿಗೆ ಫುಲ್ ಪ್ರೊಟೆಕ್ಷನ್ ಇದೆ, ಈಗ ಸೈನ್ಯ ಇದೆ, ಮುಖ್ಯವಾಗಿ ಅಣ್ಣ ಭೀಮಸೇನ ಇದ್ದಾನೆ. ಇನ್ನು ಗೆಲ್ಲೋ ಸಾಧ್ಯನೇ ಇಲ್ಲ, ಮರ್ಯಾದೆ ಕಳ್ಕೊಂಡು ಬರ್ತೀರಿ. ಈ ಉಳಿದರ ಮರ್ಯಾದೆ ಏನಾಗುತ್ತೆ ಈಗ? ನೀವಾಗಿ ಕಳ್ಕೊತೀರಿ, ಗೊತ್ತಾಯ್ತಾ? ಹಾಗೆ ಮಾಡಬಾರ್ದು. ಇದು ಇಂಡೈರೆಕ್ಟ್ ಹೊಗಡ್ತಾನೆ, ಆ ಕಡೆ ಹೋದ್ಮೇಲೆ ನಿಮ್ಮ ಕೈಯಲ್ಲಿ ಆಗೋದಿಲ್ಲ. ಬಲರಾಮ ಆದ ಯಾರು ಹೋದ್ರು ಕೂಡ ಗೆಲ್ಲಕ್ಕಾಗಲ್ಲ ನಿಮ್ಮ ಕೈಲಿ. ಅಲ್ಲಿ ಇಂಡೈರೆಕ್ಟ್ ಭೀಮನ ಪ್ರಶಂಸೆ ಇದು. ಇಲ್ಲಿ ಮಾಡ್ಬೋದಾಗಿತ್ತು, ಅಲ್ಲಿ ಮಾಡಕ್ ಸಾಧ್ಯ ಇಲ್ಲ ನಿಮಗೆ. ನಹ ಕಾರ್ಯಹಾನಿ ಅನುದ್ರೈತೈನಂ ಯದಿವ ಸ್ಯಾತ್ ಪರಾಜಯೋ ಹಾನಿ ದೃಢಂ ಯಶಸೋ ಗೋ ಭವೇತ. ಶಾಶ್ವತ ಕಳಂಕ ಬರುತ್ತೆ ನಿಮ್ಗೆ, ಇವೆಲ್ಲ ಕೈಲಾಗದವರು ಅಂತ ಆಗ್ಬಿಡೋದು. ಆದ್ರಿಂದಾನೆ ಅದಕ್ಕೆ ನಾವು ದೂರ ಓಡಿಸಿದ್ದೆ ಅಂತ ಹಿಂದಿನಿಂದ ಗೊತ್ತಾಗ್ಬೇಕು ಅವ್ರಿಗೆ. ನೋ ಭವೇತ. ಎಷ್ಟೋ ಕಡೆ ಮ್ಯಾಚ್ ಸೋತ್ ಬಿಡ್ತಾರೆ, ಯಾನ ಇರ್ಲಿಲ್ಲ, ಇರ್ಲಿಲ್ಲ ಪುಣ್ಯಕ್ಕೆ ಇವ್ನ ಮರ್ಯಾದೆ ಉಳಿತು. ಇವರಿದ್ರು ಸೋಲ್ತಿದ್ರು ಎಷ್ಟೋ ಸಲ, ಆದ್ರೆ ಇವ್ನ ಮರ್ಯಾದೆ ಉಳಿತು, ಇದ್ದಿಲ್ಲ ಆಯ್ತು ಅಂತೇಳಿ ಒಂದು ನೆಪ ಸಿಕ್ಕಾಗಾಯ್ತು. ಇದ್ದು ಸೋಲೋದಕ್ಕಿಂತ ಅಬ್ಸೆನ್ಸ್ ಅಲ್ಲಿ ಇವನು ಅನ್ಕೋ, ನಾನು ಇದ್ದರಿಗೆ ಗೆದ್ದು ಬಿಡ್ತಿದ್ದೆ ಅನ್ಕೋಬಹುದಾಗಿತ್ತು. ಅದೇನು ಆಗಿಲ್ಲ ನೋಡಿದ್ರೆ. ಈಗ ಮುಂದೆ ಹೇಳ್ತಾರೆ ಚಿತ್ವಾಚೈನಂ. ಇನ್ನು ನೆಕ್ಸ್ಟ್ ಕೇಸಿಗೆ ಆಯ್ತು, ಅವ್ರಿಗೆ ಗೆದ್ರಿ ಅಂತ ತಿಳ್ಕೊಬೇಡ. ಫಸ್ಟ್ ಯಾವ್ದು ಹೇಳಿದ? ಈಗ ಇಮಿಡಿಯೇಟ್ ಪಾಸಿಬಿಲಿಟಿ ಫಸ್ಟ್ ಹೇಳಿದ, ಸೋಲೋ ಚಾನ್ಸ್ ಇದೆ ನೆನಪಿಟ್ಕೊಡಿ ಅಂತೇಳಿ. ಆಮೇಲೆ ಹೇಳ್ತಾನೆ ಈ ಅಕಸ್ಮಾತ್ ಗೆದ್ರಿ ಅಂತ ತಿಳ್ಕೊಬೇಡ, ಅದು ಚಾನ್ಸಸ್ ಕಡಿಮೆ. ಯಾವಾಗ ಹೇಳ್ಬೇಕಾದ್ರೆ ಚಾನ್ಸಸ್ ಯಾವ ತಗೋಬೇಕು? ಪಾಸಿಬಿಲಿಟಿ ಫಸ್ಟ್ ತಗೋಬೇಕು. ಅಯ್ಯೋ ಇಂಪ ಆಗದೆ ಇರೋದು ನೆಕ್ಸ್ಟ್ ತಗೋಬೇಕು. ಅದು ಆರ್ಡರ್ ಇಷ್ಟು ಸರಿಯಾಗಿ ಸ್ಟಡಿ ಮಾಡಿದ್ರೆ ಹೇಗೆ ಅನಲೈಸ್ ಮಾಡ್ತಾರೆ, ಕೃಷ್ಣನ ಸ್ಪೀಚ್ ಆಗಿತ್ತು ಅದು ಗೊತ್ತಾಗುತ್ತೆ. ಜಿತ್ವಾ ಚೈನಂ ಕನ್ಯಕಾಂ ಆಹುತ ಆಚೇತ್. ಅವನು ಗೆದ್ರಿ, ವಾಪಸ್ ಕರ್ಕೊಂಡ್ ಬಂದ್ರಿ. ಮುಂದೇನು ನೀವು ಯೋಚನೆ ಮಾಡಿ. ಪರಾಮೃಷ್ಟಾಂ ನೈವ ಕಶ್ಚಿದ್ಧಿ ಲಿಪ್ಸೇತ್. ಅವ್ರು ಓಡೋದೋಡೋದು ಛತ್ರವಳಿಗೆ ಬೇರೆಯವ್ರ ಮದುವೆ ಆಗ್ತಾರಾ? ನಾಳೆ ಏನ್ ಮಾಡ್ತೀರಿ ಅಂತ ಕೇಳ್ತಾರೆ. ಮನೆ ಕೊಡ್ತೀರಾ? ಹಾಗಿದ್ರೆ ಇವತ್ತು ಮಾತು ಹೇಳೋಗಿಲ್ವೇ ಇಲ್ಲ. ಓಡೋದ್ರೆ ಅರ್ಥನೇ ಇಲ್ದಾಗ್ಬಿಟ್ಟು ಇವತ್ತು ದಿವಸ ಏನಿಲ್ಲ, ಎಲ್ಲೋ ಉಳ್ಕೊಂಡಿದೆ ಹೊರತು ಅಂತ ಒಳ್ಳೆ ಇಲ್ಲ ಅಂತಿಲ್ಲ, ಅದು ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಜಗತ್ತಲ್ಲಿ ಧರ್ಮದ ವ್ಯವಸ್ಥೆ, ಇದರ ವ್ಯವಸ್ಥೆ ಬಗ್ಗೆ ಯಾರು ತಲೆ ಕೆಡಿಸ್ಕೊತಾನೆ ಇಲ್ಲ. ಹೇಳ್ತಾರೆ ಒಂದ್ಸತ್ತೆ ಮದುವೆಯಾಗಿ ಹೋದವಳನ್ನ ಅಥವಾ ಓಡೋದ್ಮೇಲೆ ಮತ್ತೆ ಏನ್ ಮಾಡಿದ್ರು ಮದುವೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಕೊನೆಗೆ ಏನಾಯ್ತು? ಈಗ ಒಳ್ಳೆ ಮದುವೆ ಆಗಿದ್ದನ್ನು ತಪ್ಪಿಸಿ ಮದುವೆ ಆಗದ ಮನೆ ಕುಡ್ಸ್ಕೋಬೇಕಾ? ಜಾಣ್ತಾನ ಅಂತ ಕೇಳ್ತಾನೆ ಕೃಷ್ಣ. ಸಾಧ್ಯ ಇಲ್ಲ, ಹೋದಲು ತೆಪ್ಪು ಕೂಡಿ ಆಗಿದ್ರೆ ಅಂತ ಅರ್ಥ. ಪ್ರೋಸ್ ಅಂಡ್ ಕಾನ್ಸ್ ಅಂತ ಕರೀತಾರಲ್ಲ, ಆಗು ಹೋಗುಗಳು. ಏನದು? ಆಗು ಹೋಗುಗಳು, ಏನಾಗಬಹುದು, ಏನ್ ಹೋಗಬಹುದು, ಅದಕ್ಕೆ ಏನಂತ ಕರೀತಾರೆ? ಪ್ರೋಸ್ ಅಂಡ್ ಕಾನ್ಸ್ ಅಂತ ಕರೆಯೋದು. ಈಗ ನೋಡಿ ಏನಾಗುತ್ತೆ, ಪ್ರತಿಯೊಂದು ಕಾರ್ಯದ ಆ ಥರ ಯೋಚನೆ ಮಾಡಬೇಕು. ಆದ್ರೆ ಏನಾಗುತ್ತೆ, ಹೋದ್ರೆ ಏನಾಗುತ್ತೆ ತೋರಿಸ್ತಾರೆ. ಯದಿವಹ ಸ್ಯಾತ್ ಪರಾಜಯ ಹಾನಿರ್ದೃಢಂ ಯಶಸೋ ಭೋ ಭವೇತ. ಜಿತ್ವಾಚೇನಂ ಕನ್ಯಕಾ ಚಾಹೃತ ಆಚೇತ್ ಪರಾಮೃಷ್ಟಾಂ ನೈವ ಕಶ್ಚಿದ್ಧಿ ಲಿಪ್ಸೆ. ಲಿಪ್ಸೇತ್ ಅಂದ್ರೆ ಏನು? ಲಬ್ಧುಂ ಇಚ್ಛೇತ್, ಒಂದಕ್ಕೆ ಇಷ್ಟನೇ ಪಡೋದಿಲ್ಲ. ತಥೋ ನಮೇ ರೋಚತೆ. ಅದಕ್ಕೆ ನನ್ನ ಅಭಿಪ್ರಾಯದಲ್ಲಿ ನೀವು ಎದುರಿಸಿ ಹೋಗೋದು ಅನುಸರಿಸೋದಿಲ್ಲ, ಸರಿ ಅಂತ ಅನಿಸ್ತಾ ಇಲ್ಲ. ಸೊ ಯುದ್ಧಕ್ಕೆ ಹೋಗೋದು ಸರಿಯಲ್ಲ. ಓ ಅನುಯಾನಂ ಇತ್ಯೂಚಿವಾನ್ ಸ ತೂಷ್ಣೀಂ ಪರೇಶಃ. ಇಷ್ಟು ಹೇಳಿ ದೊಡ್ಡವ್ರಿಗೆ ತರಬೇಕಾದ್ರೆ ಕೇಳ್ಕೊಳ್ಳಿ ಅಂತ ಹೇಳಿ ಬಲ್ಲ ಇನ್ಸರ್ಟ್ ಮಾಡ್ದೆ ಲೆಕ್ಕ. ನನಗಂತ ತಿಳಿಸೋದಿಲ್ಲ ಅಂತ ಮಾತು ಕೇಳಿದ್ರಲ್ಲ, ಈ ಮಕ್ಕ ಬೇಕಾದ್ರೆ ಕೇಳ್ಕೊಳ್ಳಿ. ಅದು ಸಜೆಷನ್, ಅದು ಡೈರೆಕ್ಟ್ ಹೇಳಿಲ್ಲ, ಸಜೆಸ್ಟ್ ಮಾಡೋದು. ಏನಾಯ್ತು? ಸುಮ್ಮನೆ ಕುತ್ಕೊಂಡ್ಬಿಟ್ಟ ಕೃಷ್ಣ. ತೂಷ್ಣೀಂ ಪರೇಶಃ. ಕೃಷ್ಣ ಮಾತು ಹೇಗಿದೆ ನೋಡಿ. ನತೋ ನಮೇ ರೋಚತೆ ಓ ಅನುಯಾನಂ ಇತ್ಯೂಚಿವಾನ್ ಆಸ ತೂಷ್ಣೀಂ ರಮೇಶಃ. ಇಷ್ಟ ಸುಮ್ಮನೆ ಕುತ್ಕೊಂಡ್ಬಿಟ್ಟ. ಇಲ್ಲಿ ಸ್ವಾರಸ್ಯ ಏನಂದ್ರೆ, ಅರ್ಜುನ್ ಮುಂದೆ ಹೇಗೆ ಹೇಳೋದು, ಎಲ್ಲ ಹೇಳಿದ್ದೇನೆ, ಮುಂದೆ ಏನ್ ಬೇಕಾದ್ರೂ ಮಾಡೋ ಅಂತ ಹೇಳ್ತಾನಲ್ಲ ಹಾಗೆ. ಇಷ್ಟೊತ್ತು ಹೇಳಿದ್ದೇನೆ ಅರ್ಜುನ, ಸರಿಯಾಗಿ ಕೇಳಿಸ್ಕೊಂಡ್ಯಾ? ಕೇಳಿಸ್ಬಿಟ್ಟು ನೀನು ಏನ್ ಮಾಡ್ತೀಯ ಹೇಳಿ. ಈಗ ಯುದ್ಧ ಮಾಡ್ತೀಯೋ ಇಲ್ಲ ಕೇಳು, ನಿನ್ನಿಷ್ಟ. ಚಾಯ್ಸ್ ಕೊಟ್ಟಾಗ ಆ ರೀತಿ ಕೊಡ್ತಾ ಏನ್ ಮಾಡ್ತಾರೋ ಮಾಡಿ. ಇದು ಮನೆಗೆ ಸ್ವಾರಸ್ಯ ಏನು ಗೊತ್ತಾ? ಸಜೆಷನ್ ಕೊಡೋರು ಯಾವಾಗಲೂ ಏನ್ ಮಾಡಬಾರ್ದು, ಹೀಗೆ ಮಾಡಿ ಅಂತ ಹೇಳಬಾರ್ದು.
ಗೊತ್ತಾಯ್ತು, ನೀವು ಅನಲೈಸ್ ಮಾಡಿ ಬಿಟ್ಬಿಡ್ಬೇಕು. ಅವತ್ತು ಜವಾಬ್ದಾರಿ ಅವರಿಗೆ, ಅದು ಹಿತೈಷಿತ ಮಾಡು ಅಂದ್ರೆ ಒತ್ತಾಯ ಆಗ್ತದೆ, ಸಜೆಷನ್ ಅಲ್ಲ. ಒತ್ತಾಯ ಮಾಡಬಾರ್ದು, ವಿಷಯ ಹೇಳ್ಬಿಡ್ಬೇಕು, ಮುಂದೆ ಏನಾಗುತ್ತೋ ಹೇಳ್ಬಿಡ್ಬೇಕು. ಕೃಷ್ಣ ಹಾಕ್ತೊಡ್ತಾ ಇದು ಅದು ಒಪಿನಿಯನ್, ಕರೆಕ್ಟ್ ಒಪಿನಿಯನ್, ಸಜೆಷನ್ ಅದು. ಇಲ್ಲದೆ ಹೋದ್ರೆ ತಪ್ಪಾಗುತ್ತೆ. ಇದೆಲ್ಲ ತಿಳಿಸ್ತಾನೆ. ತಥೋಮೇನ ರೋಚತೆ ಹೇಳ್ಬೇಕಾದ್ರೆ ಯಥೇಚ್ಛಿ ತಥಾ ಕುರು ಅಂತ ಹೇಳಿದ್ದಲ್ಲ, ಹಾಗೆ ಯಥೇಚ್ಛಿ ತದ್ ಇಷ್ಟವಂತ ಮಾಡ್ಕೋ. ಆಮೇಲೆ ಆ ರೀತಿ ಹೇಳಿದ್ರೆ ಮುಗಿಸ್ತಾನೆ. ತೂಷ್ಣೀಂ ಪರೇಶ ಎಷ್ಟು ಬಂತಾಗ ತಾಮ್ಮೆ ಪುರೋ ಅಥಾಬ್ರವೀತ್ 1 2 3 4 5 6 ಶ್ಲೋಕದಲ್ಲಿ ಇಷ್ಟು ಹೇಳಿದ್ದೆಲ್ಲ ಸಂಗ್ರಹ ಮಾಡ್ತಾರೆ. ಇದು ಆಚಾರ ವೈಶಿಷ್ಟ್ಯ ಅಂದರೆ ಅಲ್ಲಿ ತುಂಬ ಜಾಸ್ತಿ ಬರುತ್ತೆ. ಅಷ್ಟು ಕನ್ಸೈಸ್ ಮಾಡಿ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದೂ ಬಿಡದೇನೆ ಮತ್ತು ನಮಗೆ ಅರ್ಥ ಆಗಿ ಅರೇಂಜ್ ಮಾಡಿಬಿಟ್ಟು ಹೇಳ್ತಾರೆ. ಅದು ಆಚಾರ ದೊಡ್ಡ ವೈಶಿಷ್ಟ್ಯ. ಇದನ್ನ ಓದಿ ಯಾರ ಇದು ಬರೆದಿರೋ ಓದಿ ಏನು ಗೌರವ ಬರೋದೇ ಇಲ್ಲ. ಇದು ಮೋಸ ಅಂತ ತಿಳ್ಕೊಂಡ್ಬಿಡ್ತಾರೆ ಅಷ್ಟೇ. ಏನು ನಡೀತಾ ಕ್ಲಿಯರ್ ಹೇಳ್ತಾರೆ. ಏನೋ ಹಾಂ ಹೌದೌದು, ಅದೇ ಹೇಳಿ ಇಷ್ಟೊತ್ತು ಹೇಳಿದ್ರಲ್ಲ, ಅದೇನೆ ಅಂದರೆ ಹೇಗೆ ಡಿಫೈನ್ ಮಾಡಬೇಕು, ಹೇಗೆ ಅಟ್ಯಾಕ್ ಮಾಡಬೇಕು, ಅದು ನಮ್ಮವರೇ ಇದ್ದ ಕಾಲಕ್ಕೆ ಆ ತಪ್ಪನ್ನು ಹೇಗೆ ಸರಿಪಡಿಸ್ಬೇಕು, ಹೇಗೆ ಯೋಚನೆ ಮಾಡಬೇಕು, ತುಂಬ ದೊಡ್ಡದು. ಇಂಥ ಪ್ರಸಂಗ ಸಾಮಾನ್ಯ ಬಂದೇ ಬರುತ್ತೆ, ತೀರಾ ಕಾಮನ್. ಇವೆಲ್ಲ ಯಾವ ರೀತಿ ನಡ್ಕೋಬೇಕು ಅಂತ ಹೇಳಿ. ಶ್ರುತ್ವಾ ಹಲಿ ಕೃಷ್ಣ ವಾಕ್ಯಂ ಬಭಾಷೆ ಮಾಯಾತ ಚಿತ್ತಂ ವಿದಿತಂ ಮಯಾಸ್ಯ ಅಸ್ಯಾನುವೃತ್ತಿ ವಿಜಯಾಯ ನ ಸ್ಯಾತ್ ಶುಭಾಯ ಶಾಂತ್ಯೈ ಪರತಸ್ಯ ಮುಕ್ತೈ. ಶ್ರುತ್ವಾ ಹಲಿ ಕೃಷ್ಣವಾಕ್ಯಂ ಬಭಾಷೆ ಮಾಯಾತ ಚಿತ್ತಂ ವಿದಿತಂ ಮಯಾ ಅಸ್ಯ ಅನುವೃತ್ತಿ ವಿಜಯಾಯ ನಃ ಸ್ಯಾತ್ ಶುಭಾಯ ಶಾಂತ್ಯೈ ಪರತಃ ಚ ಮುಕ್ತೈ. ಶ್ರುತ್ವಾ ಹಲಿ ಸಭೆಯಲ್ಲಿ ಇವರೆಲ್ಲ ಕೇಳಿ, ಅಲ್ಲೇ ಕೂತಾರೆ ಬಲರಾಮ್ ದೇವರು, ಎಲ್ಲ ಕೇಳಿ ಆಯ್ತು. ಆಗಿ ಹೇಳ್ತಾರೆ ಕೃಷ್ಣವಾಕ್ಯಂ ಬಭಾಷೆ, ಆಯ್ತು ಬಿಡಿ, ಮಾಯಾತ ಹೋಗಬೇಡಿ, ಡ್ರಾಪ್ ಮಾಡಿ ಅಂತ ಹೇಳಿದ್ರು. ಯಾತಕ್ಕೆ? ವಿದಿತಂ ಮಯಾಸ್ಯ, ನಂಗೆ ಗೊತ್ತಾಯ್ತಲ್ಲ ಇವದ್ದೇ ಪ್ಲಾನ್ ಅಂತ. ಈಗ ಅರ್ಥ ವಿದಿತಂ ಮಯಾದ್ಯ, ಇದೆಲ್ಲ ವ್ಯವಸ್ಥೆ ಮಾತಾಡೋಕ್ಕೆ ಏನು ಗೊತ್ತಾಗಿದೆ ಈಗ? ಎಲ್ಲ ಇದನ್ನ ಇಚ್ಛೆನೇ ಇದು. ಇಷ್ಟು ಮಾಡಿ ಅವರು ಬೇಸರ ಪಡ್ಕೊಳ್ಳೋ ವೆರಿ ಇಂಪಾರ್ಟೆಂಟ್. ಅವರು ನೊಂದ್ಕೊಂಡಿಲ್ಲ, ಏನು ಹೇಳ್ತಾರೆ ಅವರು ಅಕ್ಸೆಪ್ಟ್ ಮಾಡ್ತಾರೆ. ಆಯ್ತು, ಏನೋ ಹೇಳ್ತಾನೆ, ಮಾತು ಕೇಳೋದಿಲ್ಲ, ಏನೋ ಆಗಲಿ ಆ ಥರ ಮಾಡೋದಿಲ್ಲ, ಕನ್ವಿನ್ಸ್ ಆಗ್ತಾರೆ. ಆದ್ದರಿಂದ ಸರಿಯಾಗಿ ಹೇಳ್ತಾರೆ. ಈಗ ಮನಸ್ಸಿಗೆ ಏನು ಅನಿಸ್ತದೆ ಅವ್ರಿಗೀಗ? ತಾವು ಮಾಡಿದ್ದೆಲ್ಲ ತಪ್ಪು, ವಿರೋಧನ ಸೆಲೆಕ್ಟ್ ಮಾಡಿದ್ದು ಭಾರಿ ತಪ್ಪು, ಮಾತು ಹೋಗಿದೆ. ಈಗ ಮಾತು ಹೋಗಿದೆ, ಮಾತು ಹೋಗೋದು ಸಾಮಾನ್ಯ ದೋಷ ಅಲ್ಲ. ಫಸ್ಟ್ ಇಲ್ಲ ಏನು ಮಾಡ್ಕೊಳ್ಳಿಲ್ಲ ಅವರು. ಇದೆಲ್ಲ ನೋಡಿದ ಮೇಲೆ ಮಾತು ಹೋಗಿದ್ದೇ ಒಳ್ಳೆಯದು, ಏನು ತಪ್ಪಲ್ಲ ಅಂದ್ಕೊಂಡ್ಬಿಟ್ಟು ಈ ಮಾತು ಹೇಳ್ತಾರೆ ನೋಡಿ, ಹೇಗಿದೆ ಇದು? ಅಸ್ಯಾನುವೃತ್ತಿ ವಿಜಯಾಯ ನ ಸ್ಯಾತ್ ಶುಭಾಯ ಶಾಂತೈ ಪರತಶ್ಚ ಮುಕ್ತಿ. ಅಸ್ಯ ಅನುವೃತ್ತಿ, ನೆನಪು ನೋಡ್ರಿ ಮಾತನ್ನ, ಅಸ್ಯ ಅನುವೃತ್ತಿ, ಕೃಷ್ಣ ಅನುಸರಿಸಿ ನಡೆಯುವುದು, ಕೃಷ್ಣನ ಮಾತನ್ನು ಅನುಸರಿಸಿ ನಡೆಯುವುದು ವಿಜಯಾಯ ನ ಸ್ಯಾತ್, ನಮ್ಮ ಗೆಲುವಿಗೆ ಕಾರಣ. ಫಸ್ಟ್ ಶಾಸ್ತ್ರ ಹೇಳಿದಾಗ ಕೇಳಿದ್ರೆ ಏನಾಗುತ್ತೆ ನಮಗೆ? ಫಸ್ಟ್ ಈಗ ಗೆಲುವು ನಿಶ್ಚಿತ, ಶುಭಾಯ ಮಂಗಳ ನಿಶ್ಚಿತ, ಶಾಂತೈ ಮುಂದೆ ಮೋಕ್ಷನು ನಿಶ್ಚಿತ, ಪರತಶ್ಚ ಮುಕ್ತಿ, ಎಲ್ಲ ಆಗುತ್ತೆ ಕೃಷ್ಣನ ಮಾತು ಕೇಳಿದರೆ. ಇದು ಭಗವದ್ಗೀತೆ ಪರಿಸ್ಥಿತಿ ಇದ್ದ ಹಾಗೆ. ಕೃಷ್ಣನ ಮಾತು ತಾನೇ ಅದು. ಕೃಷ್ಣನ ಮಾತು ಕೇಳಿ ಏನೇನಾಗತ್ತೆ ನಮಗೆ? ವಿಜಯಾಯ, ಮೊದಲು ವಿಜಯ. ತತ್ರ ಶ್ರೀ ವಿಜಯೋಭೂತಿ ಪದ ಅಲ್ಲೇ ಇದೆ. ತತ್ರ ಶ್ರೀ ವಿಜಯೋಭೂತಿ ಧ್ರುವಾನೀತಿ ಮತಿರ್ಮಮ, ಮೊದಲು ಗೆಲುವು ಬರುತ್ತೆ, ಆಮೇಲೆ ಮಂಗಳ ಆಗತ್ತೆ, ಶಾಂತಿ, ಮನಸ್ಸಿನ ನೆಮ್ಮದಿ ಸಿಗುತ್ತೆ, ಮುಂದೆ ಮುಕ್ತಿನೂ ಆಗುತ್ತೆ. ಸೊ ಅಧ್ಯಾತ್ಮದ ವೈಶಿಷ್ಟ್ಯ ಅಂದರೆ ಇಲ್ಲೂ ನಾವು ಸುಖವಾಗಿರ್ಬೋದು, ಮುಂದೂ ಸುಖವಾಗಿರ್ಬೋದು. ಉಳಿದ ಯಾವ ಫೀಲ್ಡಲ್ಲೂ ಏನಿಲ್ಲ, ಅವ್ರು ಇಲ್ಲಿ ಸುಖ ಅಷ್ಟು ಮುಂದೆ ನೋಡೋದೇ ಇಲ್ಲ ಅವರು. ತಪ್ಪದು. ಯಾವ ಲಾಂಗ್ ಟರ್ಮ್ ಯೋಚನೆ ಮಾಡಬೇಕು, ಮುಂದೆ ಏನಾಗುತ್ತೆ ಅದಿಷ್ಟು ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ನಾವು ಸಾಮಾನ್ಯ ಏನು ಮಾಡ್ತೀವಿ, ನಾವು ಹಸಿವಾಗಿದ್ದು ತಿಂದ ಮುಗಿದೋಯ್ತು ಅಷ್ಟೇ, ಮಾಡಬಾರ್ದು. ತಿಂದ್ರೆ ಏನಾಗುತ್ತೆ ಇವತ್ತು, ಯಾವ ದಿವಸ ಹೋಗಿ ತಿಂದು ಸುಖ ಎಷ್ಟೊತ್ತಿರುತ್ತಪ್ಪ? ವೆರಿ ಶಾರ್ಟ್ ಪೀರಿಯಡ್. ಬಿಟ್ಟರೆ ಫಲ ಎಷ್ಟಿರುತ್ತೆ? ಇವತ್ತು ಬಿಟ್ಟುಬಿಟ್ಟು ನಾಳೆ ಇನ್ನೂ ಚೆನ್ನಾಗೇ ಸೇರುತ್ತೆ, ಏನು ಕಡಿಮೆನೇ ಆಗೋದಿಲ್ಲ. ಅದು ಮುಂದೆ ಭಾರಿ ಒಳ್ಳೇದಾಗತ್ತೆ. ಎರಡನೇದು ಈ ಥರ ಪ್ಲಾನ್ ಮಾಡೋದನ್ನು ಕರಿಬೇಕು. ಅದನ್ನೇ ಶ್ರೇಯಸ್ಸು ಅಂತ ಕರಿತೀವಿ. ಈಗ ಕಠೋಪನಿಷತ್ತು ಹೇಳೋದು ಪ್ರೇಯಸ್ಸು ಶ್ರೇಯಸ್ಸು. ಪ್ರೇಯಸ್ಸು ಅಂದ್ರೆ ಏನು? ಆ ಕಾಲಕ್ಕೆ ಸುಖ ಅನಿಸೋದು ಅಷ್ಟೇ. ಭೌತಿಕವಾದ ಎಲ್ಲ ಸುಖಗಳು ಏನವು? ಮೆಟೀರಿಯಲ್ ಹ್ಯಾಪಿನೆಸ್ ಎಲ್ಲ ಪ್ರೇಯಸ್ಸು, ಸ್ಪಿರಿಚುವಲ್ ಹ್ಯಾಪಿನೆಸ್ ಎಲ್ಲ ಶ್ರೇಯಸ್ಸು. ಇವತ್ತು ಯೋಚನೆ ಮಾಡೋ ಅಭ್ಯಾಸ. ಹಿಂದೆಲ್ಲ ಕೂಡ ಪತ್ರ ಬರಿಬೇಕಾದ್ರೆ ಇದು ಬರೀತಿದ್ವಿ, ಶ್ರೇಯೋಭಿಲಾಷೆಗಳು ಅಂತ ಕರೀತೀವಿ. ಶ್ರೇಯೋಭಿಲಾಷೆಗಳು ಒಂದು ಭಾರಿ ಒಳ್ಳೆಯದಾಗಲಿ ನಿಮಗೆ ಮುಂದೆ, ಅದು ಇಷ್ಟಪಡ್ತೇವೆ ಅಂತ ಅರ್ಥ. ಶ್ರೇಯೋಭಿಲಾಷೆಗಳು ಅಂದ್ರೆ ಈ ಕಾಲಕ್ಕೇನು ಸಾಮಾನ್ಯ ಮಕ್ಕಳ ಟ್ರೆಂಡ್ ಏನು? ಈಗಿನ ಕೆಲಸ ಆದ್ರೆ ಮುಗಿದೋಯ್ತು ಅಷ್ಟೇ. ದೊಡ್ಡವ್ರು ಹಾಗಲ್ಲ, ಮುಂದಿನೆಲ್ಲ ಯೋಚನೆ ಮಾಡ್ತಾರೆ. ದೊಡ್ಡವ್ರನ್ನ ಮೆಚ್ಯೂರಿಟಿ ಇದ್ದವರೆಲ್ಲ ಎರಡನ್ನೂ ಯೋಚನೆ ಮಾಡೋದು. ಮೆಚ್ಯೂರಿಟಿ ಇಲ್ಲ ಇವತ್ತು.
ಎಲ್ಲರೂ ತೋಚೋದು ಮಾಡೋದು, ಆಮೇಲೆ ಏನಾರು ಹಾಕೊಂಡು ಮನೆ ಬಿಟ್ಟು ಜಗಳಾಡ ಹೋದ, ಮುಂದೆ ಏನಿಲ್ಲ, ಬರೀ ಎಷ್ಟು ಸೂಯಿಡ್ ಕೇಸ್ ಬರುತ್ತೆ ನೋಡಿ, ಸೂಯಿಸೈಡ್ಗಳು. ಇಬ್ಬರು ಓಡೋದ್ರು, ಇಬ್ಬರು ಇಲ್ಲ ಹಾರಿದ್ರು, ಸತ್ತೋದ್ರು. ರಿಪೋರ್ಟ್ ಎಲ್ಲ ಆಗೋದಿಲ್ಲ, ಎಷ್ಟೋ ವಿಷಯ ಆಗಿರ್ತವೆ, ರಿಪೋರ್ಟ್ ಆಗೋದು 4 ಅಷ್ಟೇ, ನಡೆಯೋದು ಬೇಕಾದಷ್ಟು ಅವೆಲ್ಲ ಕೂಡ. ಅದೆಲ್ಲ ಜನ ಯೋಚನೆ ಮಾಡಬೇಕು, ಆಗೆಲ್ಲ ಒಳ್ಳೆಯ ಆನ್ಸರ್ ಸಿಗುತ್ತೆ. ಅಶ್ಯಾನುವೃತ್ತಿ, ವೃತ್ತಿ ಅನುವೃತ್ತಿ, ವೃತ್ತಿಗೆ ಅನುವೃತ್ತಿ ವಿವರಣೆ. ಅದು ಅನುವೃತ್ತಿ ಅಂದ್ರೇನು, ವೃತ್ತಿ ಅಂದ್ರೆ ಹೇಳಿದ್ದು, ಅನುವೃತ್ತಿ ಅಂದ್ರೇನು ವಿವರಿಸಿ ಹೇಳಿದ್ದು. ಕೃಷ್ಣ ಹೇಳಿದ್ದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ವಿಜಯಾಯ ನ ಸ್ಯಾತ್ ಶುಭಾಯ ಶಾಂತ್ಯೈ ಪರತಃ ಚ ಮುಕ್ತಿ. ಇಷ್ಟು 4 ವಿಧ, 4 ಪುರುಷಾರ್ಥನೂ ಸಿಗುತ್ತೆ ಅಂತ. ಚತುರ್ವಿಧ ಪುರುಷಾರ್ಥಗಳು ಸಿಗುತ್ತೆ. ಅದನ್ನು ಯಾವಾಗಲೂ ಏನು ಮಾಡಬೇಕು, ದೊಡ್ಡವರು ತಿಳಿದವ್ರ ಮಾತನ್ನು ಕೇಳಬೇಕು, ಕೃಷ್ಣ ಸರ್ವೋತ್ತಮ ಆತನ ಮಾತನ್ನು ಕೇಳಬೇಕು. ನೆಕ್ಸ್ಟ್ ಅಂತ ಕೇಳಿದ್ರೆ ವಾಯುದೇವರು. ಇನ್ಯಾರ ಮಾತು ಕೂಡ 100% ಇರೋದಿಲ್ಲ, ಸ್ವಲ್ಪ ತಪ್ಪಬಹುದು. ಇವರಿಬ್ಬರಲ್ಲಿ ಏನಿಲ್ಲ, 100% ಗ್ಯಾರಂಟಿ. ತಸ್ಮಾತ್ ಸೂತ್ರಾರ್ಥಮಾಗೃಹ್ಯ ಕರ್ತವ್ಯ ಸರ್ವನಿರ್ಣಯ. ಬ್ರಹ್ಮಸೂತ್ರ ಅಂದ್ರೂ ಒಂದೇ, ವೇದವ್ಯಾಸರ ಮಾತು ಅಂದ್ರೂ ಒಂದೇ. ಬ್ರಹ್ಮಸೂತ್ರ ಭಾಷ್ಯ ಆಚಾರ್ಯ ರೂಪ ಇದ್ದಾಗಿದೆ, ರೂಪಮನ್ಯ ದೇವ ಧನ್ಯ ಮಾತ್ಮನಃ. ಸೊ ಬ್ರಹ್ಮಸೂತ್ರ ವೇದವ್ಯಾಸ ರೂಪ ಇದ್ದಾಗಿದೆ. ಅದು ಸೂತ್ರಕಾರರ, ಅದಕ್ಕೆ ವೆಂಕಟೇಶ ಸೂತ್ರ ಹೇಳಬೇಕಾದ್ರೆ ಸೂತ್ರಾಕಾರ ಪುರಾತನಃ. ಸೂತ್ರಾಕಾರ ಅಂದ್ರೇನು, ಬ್ರಹ್ಮಸೂತ್ರ ಬರೆದವರ ರೂಪ ಅಂತ. ಶ್ರೀನಿವಾಸ ದೇವರು ವೇದವ್ಯಾಸ ದೇವರು ತಾನೆ, ನಾರಾಯಣ. ಆದ್ರಿಂದ ಸೂತ್ರಾಕಾರ, ಅವರು ಸೂತ್ರಾಕಾರರು ಸಾಕ್ಷಾತ್ ಸೂತ್ರದ ಪ್ರತಿರೂಪ ಇದ್ದಾಗಿದ್ದಾರೆ. ಅದನ್ನ ಕೇಳಬೇಕು ಅಂತ. ತಥೋರ್ಜುನೋ ತತ್ ಯತ್ರ ತಿಷ್ಠನ್ನ ಕಶ್ಚಿತ್ ಪರಾಭವಂ ಯಾತಿ ಕೃಷ್ಣಾಜ್ಞಯೈವ ರಥೇನ ತೇನೈವ ಯಯೌ ಸಭಾರ್ಯಃ ಶಕ್ರಪ್ರಸ್ಥಂ ಚಾವಿಶದ್ಭ್ರಾತೃಗುಪ್ತಂ. ತತಃ ಅರ್ಜುನ, ಈ ಕಡೆ ಇವರು ಐಡಿಯಾ ಡ್ರಾಪ್ ಮಾಡಿದ್ರು, ಆ ಕಡೆ ಕೃಷ್ಣ ಹೊರಟ. ಎಲ್ಲೂ ಕೂಡ ಆತ ನಿಲ್ಲೇ ಇಲ್ಲ, ನಾನ್ ಸ್ಟಾಪ್ ಹೊರಟ, ಸೋಲು ಬರಲಿಲ್ಲ. ಕೃಷ್ಣಾಜ್ಞೆಯೈವ, ಕೃಷ್ಣ ಆದೇಶದಿಂದ ನಡೆದಿದ್ದಕ್ಕೆ ಕೃಷ್ಣ ಹೇಳಿದಾಗ ಕೇಳಿದ. ಅರ್ಜುನ ಇಷ್ಟು ಬಂತು, ವಿಜಯ ಬಂತು, ಸುಮಂಗಳ ಆಯ್ತು, ವಿವಾಹ ಆಯ್ತು, ಶಾಂತಿ ಆಯ್ತು, ಮುಕ್ತಿಗೂ ಕಾರಣ ಆಯ್ತು. ಎಲ್ಲ ಕೇಳಿದ್ದು ಅರ್ಜುನ, ಕೇಳಿದ ಹೋಗಿದ್ದು ಬಲರಾಮ ಕೇಳಿದದ್ದು ಬಲರಾಮರಿಗೆ ಯಾವುದು ಮಿಸ್ ಸಿಗಲಿಲ್ಲ. ಅದು ಕೇಳಿದ ಅರ್ಜುನಿಗೆ ಎಲ್ಲ ಸಿಕ್ತು. ಬಲರಾಮ ದೇವರು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಅವರು ಚೇಂಜ್ ಆಗಿದ್ದು, ಪರಿವರ್ತನೆ ಮಾಡಿದ್ದು. ಕೃಷ್ಣ ಪರಿವರ್ತನೆ ಮಾಡಿದ್ದೇನೆ ಹೇಗೆ ಮಾಡದ, ಪ್ರಾಕ್ಟಿಕಲಿ ಮಾಡಿ ತೋರಿಸಿ, ಅವ್ರು ಏನು ಅಗೌರವ ಆಗದಂತೆ, ನೋವಾಗದಂತೆ ಮಾಡಿ ತೋರಿಸ್ತೆ. ಏನೋ ಅದೇ ದುರ್ಯೋಧನ ಕಾಂಟ್ಯಾಕ್ಟ್ ಇಂದ ಸ್ವಲ್ಪ ಅಸುರಾವೇಶ ಬಂದಿದೆ, ಅಷ್ಟೇನೇನಿಲ್ಲ. ತುಂಬ ಬಿಸಿಲಲ್ಲಿ ಬಂದಿದ್ದೆ, ಏನೋ ಮಾತಾಡ್ಬಿಟ್ಟೆ ಅಂತಾರಲ್ಲ ಹಾಗೆ, ಬಿಸಿಲಲ್ಲಿ ಬಂದಿದ್ದೆ, ತಲೆ ಕೆಟ್ಟೋದಾಗಿತ್ತು, ಏನೋ ಹೇಳ್ಬಿಟ್ಟು ಬಿಟ್ಟುಬಿಡಿ ಅದನ್ನು, ಆ ಥರ ಆಗಿ. ತಥೋರ್ಜುನೋ ಯತ್ರ ತಿಷ್ಠನ್ನ ಕಶ್ಚಿತ್ ಪರಾಭವಂ ಯಾತಿ ಕೃಷ್ಣಾಜ್ಞಯೈವ ರಥೇನ ತೇನೈವ ಯಯೌ ಸಭಾರ್ಯಃ ಶಕ್ರಪ್ರಸ್ಥಂ ಚಾವಿಶದ್ ಭ್ರಾತೃಗುಪ್ತಂ ಆಚಾರ್ಯ ತಿಳಿಸಿದರು. ಅಣ್ಣಂದಿನಿಂದ ಕಾಪಾಡಲ್ಪಟ್ಟದ್ದು, ಇದು ವೆರಿ ಸೇಫ್ ಅಂತ. ಸೇರಿದ ಮೇಲೆ ಯೋಚನೆ ಇಲ್ಲ. ಸಂಭಾವಿತೋ ಭ್ರಾತೃಭಿಶ್ಚಾತಿ ತುಷ್ಟೈಃ ಉಚೇತ ಸರ್ವಂ ತೇಷು ಯಚ್ಚಾತ್ಮವೃತ್ತಂ ಶಾಂತೇಷು ವಾಕ್ಯಾದಾತ್ಮನೋ ಯಾದವೇಷು ಕೃಷ್ಣೋ ಯುಕ್ತೋ ಹಲಿನಾ ಅಗಾಚ್ಯ ಪಾರ್ಥಾನ್. ಸಂಭಾವಿತಃ ಭ್ರಾತೃಭಿಃ ಚ ಅತಿತುಷ್ಟೈಃ ಊಚೆ ಅಥ ಸರ್ವಂ ತೇಷು ಯಚ್ಚ ಆತ್ಮವೃತ್ತಂ. ಅರ್ಜುನ ವಾಪಸ್ ಬಂದಿರೋದು ಈಗ ಎಷ್ಟು ದಿವಸ ಮೇಲೆ ನೆನಪಿದೆಯಾ? 2 ವರ್ಷ ಆಗಿದೆ ಇಷ್ಟೊತ್ತಿಗೆ. ಅರ್ಜುನ 1 ವರ್ಷ ತೀರ್ಥಯಾತ್ರೆ ಮುಗಿದೋಯ್ತು, ಆಮೇಲೆ ಈ ಚಾತುರ್ಮಾಸ್ಯ ಗಲಾಟೆ ಆಯಿತು, ಅಲ್ಲಿಗೆ 2 ವರ್ಷ ಪೂರ್ತಿಯಾಗಿದೆ. ಈಗ ನೋಡ್ತಾ ಇದ್ದಾರೆ. ಇಷ್ಟು ದಿವಸ ಬಂದಿದ್ದು ವಾರ್ತೆ ಬರ್ತಿದ್ವಿ, ಈ ವಾರ್ತೆ ಬಂದಿರಲಿಲ್ಲ. ಕೇಳಿ ಭಾರಿ ಖುಷಿ ಆಯ್ತು ಅವರಿಗೆ. ಏನು ಖುಷಿ? ಕೃಷ್ಣನ ಬಂಧುಗಳಾಗಿ, ಕೃಷ್ಣನಿಗೆ ಹತ್ತಿರದ ಸಂಬಂಧಿಗಳಾದಾಗ ಆಯ್ತಾ, ಕೃಷ್ಣನ ತಂಗಿಯ ಗಂಡ ಅನ್ಸ್ಕೊಂಡಲ್ಲ ಆಯ್ತಾ, ಭಾರಿ ಖುಷಿ ಕೊಡು. ಅದು ಸಾತ್ವಿಕರ ಬಂದು ಸಂಪರ್ಕ ಆಯ್ತು ಅಂದ್ರೆ ಖುಷಿ ಆಗತ್ತೆ. ಸಾಕ್ಷಾತ್ ಕೃಷ್ಣ. ಸರ್ವಂ ತೇಷು ಯಚ್ಚ ಆತ್ಮವೃತ್ತಂ ಶಾಂತೇಷು ವಾಕ್ಯಾತ್ ಆತ್ಮನೋ ಯಾದವೇಶು ಕೃಷ್ಣೋ ಯುಕ್ತೋ ಹಲಿನಾಗಾಚ್ಯ ಪಾರ್ಥ. ಆ ಕಡೆಗೆ ಎಲ್ಲರೂ ಶಾಂತರಾದ್ರೆ, ಯಾವುದು ಕೂಗಾಡಿದ್ರ ಎಲ್ಲ ನಿಲ್ಲಿಸಿಬಿಟ್ರದ್ರ. ಕೃಷ್ಣ ಎಲ್ಲ ಸರಿ ಹೋಯ್ತಾ, ಇದು ದೋಷ ಇಲ್ವಾ ಎಲ್ಲ ಕೇಳ್ಕೊಳ್ಳಿ, ಸರಿ ಹೋಯ್ತಾ, ಹಾಗಿರಪ್ಪ ನಾಳೆ ಹೋಗೋಣ ಕರ್ಕೊಂಡು. ಯಾರ್ದ? ಬಲರಾಮನ ಕರ್ಕೊಂಡು ಹೊರಟಿದ್ದಾರೆ ಅವರಿವರೆಲ್ಲ. ಬಲರಾಮನ ಸಮೇತಾನೆ. ಅದಕ್ಕೆ ಹಲ್ಟಾಗಬಾರ್ದು, ಮತ್ತೆ ಬಿಟ್ಟು ಹೊರತಾಗಬಾರ್ದು. ಯಾವ ಕೆಲಸ ಬಿಟ್ಟು ಅಷ್ಟೇ ನಮ್ಮ ಪಾರ್ಟಿ ಶುರುವಾಗ ಅವಕಾಶ ಕೊಡಬಾರ್ದು. ಕರ್ಕೊಂಡೇ ಹೊರಟ ಮುಂದೆ ನಡಿ ಅಲ್ಲಿಗೆ. ಓಂ ಹಿರಿಯಪ್ಪ ಡೀಟೇಲ್ಸ್ ಎಲ್ಲ ಆಮೇಲೆ ಹೇಳ್ತಾರೆ.